ಚೆನ್ನಾಗಿದ್ದೀರಿ ಸರ್ ನೀವು? ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಸರ್. ನಾವ್ 2 ವರ್ಷದಿಂದ ನೋಡ್ತಾ ಇದ್ದೀವಿ ಸರ್. ನಾವು ಸಂತೋಷ ಸಂತೋಷ. ಏನು ಮಾಡ್ಕೊಂಡಿರೋದು? ನಾವು BL ಅಲ್ಲಿ ರಿಟೈರ್ಡ್ ಆಗಿದ್ದೀವಿ ಸರ್. 60 ವರ್ಷಕ್ಕೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ಹಿರಿಯರಿದ್ದೀರಿ, ಒಳ್ಳೇದಾಗ್ಲಿ. 21 ವರ್ಷ ಆಯ್ತು ನಾವು ರಿಟೈರ್ಡ್ ಆಗಿ. 81 ವರ್ಷ ನಡೀತಾ ಇದೆ ಸರ್ ನಮ್ಗೆ. ಓಹೋ, ರಿಟೈರ್ಡ್ ಆಗಿ 21 ವರ್ಷ. ಹೌದು ಸರ್. ಅಯ್ಯೋ, ನಿಮ್ಮ ಪಾದಕ್ಕೆ ಶರಣು. ಬಹಳ ದೊಡ್ಡವ್ರು ಇದ್ದೀರಿ. ನಿಮ್ಮ ರಿಟೈರ್ಡ್. ನಾವು ದೊಡ್ಡವರು ಸರ್, ನಿಮ್ಮಂತ ದೊಡ್ಡವರು ನಾವಿಲ್ಲ ಸರ್. ನೀವು ವಿದ್ಯಾವಂತರು ಸರ್. ಅಯ್ಯೋ, ಇಲ್ಲ ಇಲ್ಲ, ನೋಡಿ ನಿಮ್ಮ 80 ವರ್ಷದ ತಾವು ಹಿರಿಯರು, ಅನುಭಾವಿಗಳು ಈ ಕಾರ್ಯಕ್ರಮ ಕೇಳ್ತೀರಾ ಅಂದ್ರೆ ನನಗೆ ಬಹಳ ಸಂತೋಷ. ಯಾಕಂದ್ರೆ ನಮ್ಮ ಸ್ವಲ್ಪ ಕಷ್ಟ ಆಗಿದೆ ಸರ್. ನಾನು ಸ್ವಲ್ಪ ಕೇಳೋಣ ಅಂತ ನಿಮ್ಮ ಹತ್ರ. ಆಗ್ಲಿ ಆಗ್ಲಿ ಅಪ್ಪಾಜಿ, ಹೇಳಿ ಹೇಳಿ, ಏನು ವಿಚಾರ? ಸರ್ ನಾನು 3 ಜನ ಅಣ್ಣ ತಮ್ಮಂದ್ರು. ನಾವು 3 ಜನ ಅಣ್ಣ ತಮ್ಮಂದ್ರು, ಒಬ್ಬ ತಂಗಿ. ನಾವೇ ದೊಡ್ಡ ಮಗ. ದೊಡ್ಡ ಮಗ ಆದ್ಮೇಲೆ ನನಗೆ 8 ಹೆಣ್ಣು ಮಕ್ಕಳು, 2. ಓಕೆ. ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿ ನಾವು ಸಾಕಿ ಅವ್ರಿಗೆ ಸುಮಾರು ಒಂದು 7-8-10 ವರ್ಷ ಆಯ್ತು. ಅಪ್ಪ ಅಮ್ಮ ಇಲ್ಲ. ಆಮೇಲೆ ನಾವು ಮದುವೆಯಾಗಿ ನಾವು 48 ವರ್ಷ. ಮೊನ್ನೆ ನಮ್ಮ ಯಜಮಾನ ಅಮ್ಮ ತೀರ್ಕೊಂಡ್ರು. ಯಜಮಾನಮ್ಮ ಅಂದ್ರೆ ನಿಮ್ ಶ್ರೀಮತಿಯವರು? ಶ್ರೀಮತಿ ಅವರು. ಏನಾಗಿತ್ತು? ಅವ್ರಿಗೆ ಏನೋ ಸ್ವಲ್ಪ ಕ್ಯಾನ್ಸರ್ ತರ ಆಗಿತ್ತು ಸರ್. ಒಂದು 25 ದಿವಸ ಅಡ್ಮಿಟ್ ಮಾಡಿದ್ವಿ ಬಾಕ್ಸಿಟ್ ಹಾಸ್ಪಿಟ್ಲ್. ನಾವು ಬೆಂಗಳೂರವ್ರೆ. ಆಮೇಲೆ ನಮ್ಗೆ 2 ಹೆಣ್ಣು ಮಕ್ಕಳು. 5 ವರ್ಷದಿಂದ ನಾವು ಸುಮಾರು ಕಷ್ಟ ಪಟ್ಬಿಟ್ಟು ನಮ್ಗೆ ಬಹಳ ಬಡತನದಲ್ಲಿ ನಾನು ಬಂದೆ ಸರ್. ಎಲ್ಲಾರು ಅಣ್ಣ ತಮ್ಮಂದ್ರು ಮದುವೆಗಳು ಮಾಡಿ ಅಪ್ಪನಮ್ಮನ ಸಾಕಿ ಎಲ್ಲ ಸಲಿ ಎಲ್ಲ ಮಾಡಿ ಆಮೇಲೆ ಲಾಸ್ಟ್ ನಲ್ಲಿ ಏನೋ ನನ್ನ ತಮ್ಮನವ್ರು ಆಗ್ತಾರೆ ಅಂತ ಹೇಳಿ ಅವ್ರು ನಮ್ಗೆ ಕೈ ಕೊಟ್ರು. ಯಾರು ಯಾರು ಯಾರು? ತಮ್ಮಂದ್ರು. ಓಕೆ. ಅಂದ್ರೆ ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದ್ರಿ ನೀವು? ನಾವು 2 ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳಾದ್ರೂ ಕೂಡ ನಮ್ಗೆ ಸಾಕು ಹೆಣ್ಮಕ್ಳು. ತಮ್ಮನವ್ರಿಗೆ ಗಂಡು ಮಕ್ಳವ್ರೆ. ಹಂಗೆ ನಮ್ ದೊಡ್ಡಪ್ಪವ್ರಿಗೆ ನೋಡ್ತಾರೆ ಅಂತ ಬೆಂಬಲದಿಂದ ನಾನು 2 ಹೆಣ್ಮಕ್ಳಿಗೆ ಸಾಕು ಅಂತೇಳಿ ಆಪರೇಷನ್ ಮಾಡ್ಬಿಟ್ಟೆ. ಈಗ ಹೆಣ್ಮಕ್ಳೆಲ್ಲ ಮದುವೆ ಆಗಿ ಚೆನ್ನಾಗಿದ್ದಾರೆ? ಎಲ್ಲ ಮದುವೆಯಾಗಿ ಚೆನ್ನಾಗಿದ್ದಾರೆ. 2 ಮಕ್ಳಿದ್ದಾರೆ. ಆಗ್ಲಿ ಆಗ್ಲಿ, ಮೊಮ್ಮಕ್ಳು ಮದುವೆನೂ ನೋಡ್ಬಿಟ್ಟಿರ್ತೀರ ಹಂಗಾರೆ. ಆಮೇಲೆ ಲಾಸ್ಟ್ ಮಗಳು ಅಲ್ಲಿ ಅವರ ಮಾವನವ್ರ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ನಮ್ಮ ಮನೆಯಲ್ಲಿ ಅವರು ಬಂದು ಇಲ್ಲೇ ಅವರೇ ನಮ್ಮ ಮನೆಯಲ್ಲೇನೆ. ಈಗ ನಿಮ್ಮ ಮನೇಲಿ ಇದ್ದಾರೆ? ನಮ್ಮ ಮನೇಲಿ ಇದ್ದಾರೆ. ನನಗೇನು ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಇದ್ರು. ಇವಾಗ ಲಾಸ್ಟ್ ಅಲ್ಲಿ ಅವರು ನಮ್ಗೆ ಸರಿಯಾಗಿ ನಮ್ಗೆ ಹೇಳ್ಕೊಳಕ್ಕೆ ತೊಂದರೆ ಆಗುತ್ತೆ ಸರ್. ನಾನು ಯಾಕಂದ್ರೆ ಒಂದು ಅಯ್ಯಮ್ಮನ್ಗೋಸ್ಕರ ಒಂದು ಮನೆ ಕಟ್ಟಿದೆ. ಒಂದು 3 ಕೋಟಿ ಆಗುತ್ತೆ ಮನೆ. ಇನ್ನೂ 1-2 ಸೈಟ್ ಮಾಡಿದ್ದೆ. ದೊಡ್ಡಮ್ಮನಿಗೆ 1-2 ಸೈಟ್ ಬರ್ತಿದ್ವಿ. ಚಿಕ್ಕಮ್ಮನಿಗೆ ಒಂದು ಮನೆ ಕಟ್ಟಿದ್ದೆ. ಅಯ್ಯಮ್ಮನಿಗೆ ಒಂದು ಬಾಡಿಗೆ ಬರಂಗೆ ಒಂದು 15,000 ಬಾಡಿಗೆ ಬಂದಂಗೆ. ಅವರಿಬ್ಬರು ಗಂಡು ಮಕ್ಕಳು. ಅಯ್ಯಮ್ಮ ಇಲ್ಲೇ ಅವಳೆ, ನನ್ನ ಹತ್ರ ಅವಳೆ. ಯಾರು ಯಾರು? ಚಿಕ್ಕ ಮಗಳು. ಚಿಕ್ಕ ಮಗಳಿಗೆ ಏನು ಆಸ್ತಿ ಬರ್ಕೊಟ್ಟಿದ್ದೀರಾ? ನಮ್ಮನೆ ಇಲ್ಲಿ ಬರ್ದಿದ್ದೀನಿ ಅವ್ರಿಗೆ. ಓಕೆ. ಇನ್ನು ನಾವು ಇನ್ಯಾರು ಸರ್? ಅವ್ರಿಗೆ ತಾನೇ ಹೆಣ್ಣು ಮಕ್ಕಳಿಗೆ ಇವ್ರಿಗೆ ತಾನೇ. ಬಟ್ ನಿಮ್ಮ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು ಅವರೆಲ್ಲ ನೋಡ್ಕೊಳಲ್ವಾ? ಅವ್ರು ಏನಿಲ್ಲ ಸರ್. ಕೇರೆಲ್ಲ ಯಾರು. ಅವರಿಗೆಲ್ಲ ಮದುವೆ ಮಾಡಿ, ತಂಗಿಗೆ ಮದುವೆ ಮಾಡಿ ಎಲ್ಲಾರು ಕೈ ಬಿಟ್ಬಿಟ್ರು ಇವಾಗ. ಯಾರು ಮನೆ ಹತ್ರನೇ ಬರಲ್ಲ ಇವಾಗ. ಸರಿ ಅಂತೇಳಿ ಆಮೇಲೆ ನನ್ನ ಚಿಕ್ಕ ಮಗಳು ಬರ್ತಾ ಬರ್ತಾ ನನಗೆ ಸ್ವಲ್ಪ ಓಡಾಡಕ್ಕೆ ಸ್ವಲ್ಪ ಸುಸ್ತು, ಓಡಾಡಕ್ ಆಗಲ್ಲ. ಯಾರಿಗೆ? ನನಗೆ. ನಿಮಗೆ? ನಿಮಗೆ. ಆಮೇಲೆ ಒಂದು 5 ವರ್ಷ ಆಯ್ತು ನಮ್ಮ ಮಿಸಸ್ ಹತ್ಕೊಂಡ. ಒಂದು 3 ವರ್ಷ ಹಂಗೆ ಓಡಾಡ್ತಿದ್ವಿ. ಇವಾಗ ನಮ್ಗೆ ತಟ್ಟುಪಾಟಿಗೆ ಬರೋದು. ಇವಾಗ ನಮ್ಗೆ ಒಂದು ಊಟ ಕೊಡಕ್ಕೂ ಸ್ವಲ್ಪ ಅವ್ರಿಗೆ ಕಷ್ಟ ಬಿಡ್ತಾ ಇದೆ ಇವಾಗ. ಯಾರಿಗೆ? ನಮ್ಮ ಮಗಳಿಗೆ, ಚಿಕ್ಕ ಮಗಳಿಗೆ. ಅಂದ್ರೆ ನಿಮ್ಮ ಮಗಳು ನಿಮಗೆ ಊಟ ಕೊಡೋಕು ಹಿಂದೆ ಮುಂದೆ ನೋಡ್ತಾರೆ ಈಗ? ಮುಂದೆ ನೋಡ್ತಾರೆ. ಅದೇ ಏನೋ ಅವರು ನಿಮ್ಮ ಅಡಿಗೆ ಮಾಡಿದೆ ಬಾಪನ್ನೆಲ್ಲ ತಿನ್ನು ಅಂತ ಕೇಳಲ್ಲ. ನನ್ಗೆ ಮುಂಚೆ ಅವರೇ ತಿಂತಾವ್ರೆ ಇವಾಗ. ಅದನ್ನೆಲ್ಲ ನೋಡಿ ಏನೋ ಒಂಥರ ನನ್ಗೆ ಒಂಥರ ನೋವಾಗುತ್ತೆ ಸರ್. ಬಹಳ ಕಷ್ಟದಿಂದ ಬಂದೆ ನಾನು. ಅಪ್ಪ ಅಮ್ಮನು ನಾನೇ ದೊಡ್ಡ ಮಗ. ಇರಕ್ಕೊಂದು ಮನೆ ಇರ್ಲಿಲ್ಲ ನನ್ಗೆ. ಸೇರಿ ಎಲ್ಲ ಅಣ್ಣ ತಮ್ಮವ್ರಿಗೆಲ್ಲ ಒಂದೊಂದು ಮನೇಲಿ ಮಾಡಿ ಮದುವೆ ಮಾಡಿ ಇಷ್ಟೆಲ್ಲ ಮಾಡಿದ ಮುಂದೆ ಇವತ್ತು ಲಾಸ್ಟ್ ನಲ್ಲಿ ನನಗೆ ಈ ಪ್ರಾಬ್ಲಮ್ ಸರ್. ಏನೋ ಅಂತ ಗೊತ್ತಿಲ್ಲ ಸರ್. ಬಟ್ ಈಗ ನಿಮ್ಗೆ ಅಂತ ಅಥವಾ ನಿಮ್ದು ಅಂತ ನಿಮ್ಮ ಹೆಸರಲ್ಲಿ ಏನೂ ಇಲ್ಲ ಈಗ? ಇಲ್ಲ, ಇಲ್ಲಿ ಬರ್ದಿದ್ದೀನಿ ಅಷ್ಟೇ. ಓಹೋ, ಓಕೆ ಓಕೆ. ಇಲ್ಲಿ ಬರ್ದ್ಬಿಟ್ಟಿದ್ದೀನಿ ಎಲ್ಲಾರು. ಬಟ್ ಇವಾಗ ಕ್ಯಾನ್ಸಲ್ ಮಾಡಿದ್ರು ಮಾಡ್ಬೋದು. ಅದಕ್ಕೇನು
ನನಗೆ ಮನಸ್ಸು ಗೊತ್ತಾಗಿಲ್ಲ. ಆ ಏನು ಪರಮಾತ್ಮ ಏನಂತ ಅದನ್ನೇ ಯೋಚನೆ ಮಾಡೋಣ. ಹೆಂಗೆ ನಿಮ್ಮ ಕಾರ್ಯಕ್ರಮ ಕೇಳಿದ್ರೆ ನಾನು ಕೇಳ್ತಾನೆ ಇರ್ತೀನಿ. ನಿಮ್ ಕೇಳಿದಾಗ ಏನಾನ ಯೋಚನೆ ಮಾಡೋದು ನಿಮ್ಮ ಕಾರ್ಯಕ್ರಮ ಕೇಳಿದ್ರೆ ನನಗೆ ಬಹಳ ಸಂತೋಷ. ಎಲ್ಲ ಇದೋತೀನಿ ಆ ತರ ಇದೆ. ಈಗ ನಿಮಗೆ ಇಬ್ರು ಮಕ್ಳಲ್ವಾ? ಒಬ್ರು ಏನೋ ಹಿಂಗ್ ನೋಡ್ಕೊಳ್ಳಿ, ಇನ್ನೊಬ್ಬರಾದ್ರೂ ಚೆನ್ನಾಗಿ ಸ್ವಲ್ಪ ಭಾವಿಸಲ್ವಾ ನಿಮ್ಮನ್ನ? ಅವರು ಏನೋ ಅವರು ಯಾವಾಗ್ಲೂ ಬಂದು ಇರೋ ಒಂಥರ 2 ನಿಮಿಷ ಇದ್ರು ನನಗೂ ಮುಂತಾಗಲ್ಲ. ನನ್ನ ಮನೆಗೆ ಹೋಗ್ಬಿಡೋಣ ಅನ್ಸುತ್ತೆ, ಓಡ್ ಬಂದ್ಬಿಡ್ತೀನಿ. ಅಲ್ಲ ಅಲ್ಲಿ ಇರ್ಬೋದಲ್ವಾ, ಅವ್ರು ಚೆನ್ನಾಗಿ ನೋಡ್ಕೊಳ್ತಾರಲ್ವಾ? ಅವರು ಚೆನ್ನಾಗಿ ನೋಡ್ಕೊಂತಾರೆ. ಎಷ್ಟು ನನ್ನ ಮಗಳ ಮನೆಗೆ ಇರೋದು ಸರ್ ನನಗೆ ಇಷ್ಟ ಇಲ್ಲ. ಇದು ನನ್ನ ಮನೆಗಾದ್ರೆ ಇರ್ಬೋದು, ಮಗಳ ಮನೆಗೆ ಇರೋಕು ನಮಗೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸ್ವಲ್ಪ ಹಂಗು ಅನ್ಸುತ್ತೆ ಅಂತ ಅನ್ಸುತ್ತೆ. ನಾನು ಸಂಪಾದನೆ ಮನೆಗೆ ಇರ್ಬೋದು ನಾನು, ಅಲ್ವಾ? ಅವ್ರಿಗೆ ಏನ್ ಕೊಟ್ಟಿದ್ದೀರಾ? ಅವ್ರಿಗೆ ಏನ್ ಬರ್ದಿದ್ದೀರಾ? ಇಲ್ಲಿ ಅವ್ರಿಗೆ ಒಂದು ಮನೆ ಕೊಟ್ಟಿದ್ದೀನಿ. ಏನು ಒಂದು ಮನೆ, ಒಂದು ಸೈಟು. ಓಕೆ. ಅವ್ರಿಗೇನು ಅಷ್ಟು ವ್ಯಾಲ್ಯೂಬಲ್ ಇಲ್ಲ ಅದು. ಓಕೆ. ಕುತ್ಕೊಂಡು ಕೊಟ್ಟಿರೋದು ಸ್ವಲ್ಪ ವ್ಯಾಲ್ಯೂಬಲ್ ಇದೆ. ಆಮೇಲೆ ಇಲ್ಲ ಅಕಸ್ಮಾತ್ ಏನೋ ಹೋಗ್ಬಿಟ್ರೆ ಇವ್ರೇನ ತಮ್ಮನ ಮಕ್ಕಳೇನ ಪ್ರಾಬ್ಲಮ್ ಮಾಡೋದಂತ ಇಲ್ಲಿ ಬರ್ಬಿಟ್ಟಿದ್ರು ಫಸ್ಟೇ ಅಡ್ವಾನ್ಸ್ ಆಗಿ. ಇವಾಗ ನೋಡಿದ್ರೆ ಈ ತರ ಹಿಂಗೆ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ರೆ ಒಂದೊಂದ್ ತರ ಇತ್ತ ಸರ್, ಹೇಳಕ್ಕಾಗಲ್ಲ. ನೋಡಿ ಪಾಪ, ನಂದು ಸ್ಪೆಷಲ್ ಅಂತ ಕಾಣುತ್ತಿದೆ. ನಂದು ಸ್ಪೆಷಲ್ ಅಂತ ಕಾಣುತ್ತೆ. ಹೌದು. ಅಂದ್ರೆ ಬಂದಿದ್ದಾರೆ ಪಾಪ, ಅಜ್ಜಿದಿರು ತಾತಂದಿರು ಮಾತಾಡಿದ್ದಾರೆ. ಬಟ್ ನೋಡಿ, ಇಲ್ಲಿ ಗಂಡು ಮಕ್ಕಳಿಲ್ಲದ ಹಾಗೆ ಹೆಣ್ಣು ಮಕ್ಕಳಿಗೆ ಎಲ್ಲವನ್ನ ನೀವು ಬಟ್ ಸರಿ ಆಯ್ತು. ಈಗ ನಿಮ್ಮ ಮಗಳಿಗೆ ಮೊಮ್ಮಕ್ಕಳು ಅಂತ ಯಾರು ಇಲ್ವಾ ಮನೇಲಿ? ಮೊಮ್ಮಕ್ಕಳು ಇವಾಗಿನ ಕಾಲ ಮೊಮ್ಮಕ್ಕಳು ಬೇರೆ, ಆವಾಗ ಕಾಲ ಮೊಮ್ಮಕ್ಕಳು ಬೇರೆ ಸರ್. ಇವಾಗ ಮೊಮ್ಮಕ್ಕಳು ಏನು ಊಟ ಮಾಡಿದೆ ಅಂತ ತಿನ್ನೋಂತಕ್ಕೆ ಮಾಡಿದ ತಾತನಲ್ಲ, ಕೇಳ್ದ ತಾತನಲ್ಲ. ಏನೋ ನೀರು ಕೊಡು ಅಂತಂದ್ರೆ 1-2 ಗಂಟೆ ಬಿದ್ಕೊಂಡು ಇರ್ತಾರ, ಬರ್ತೀನಿ ಅಂತ ನೀನು ಅಲ್ಲಿ ಆಡಕ್ ಹೋಗ್ತಾನೆ, ಈ ಫೋನ್ಗಳು ನೋಡ್ತಾನೆ, ಅದ್ ನೋಡ್ತಾನೆ, ಇದ್ ನೋಡ್ತಾನೆ. ಈ ಮೊಮ್ಮಕ್ಳು ಇವಾಗ ಈ ತರ ಇದೆ. ಬಹಳ ಕಷ್ಟ ಸರ್ ನನ್ಗೆ ಇವಾಗ. ಯಾಕಂದ್ರೆ ಇವಾಗ ನನ್ಗೆ ಯಾಕಪ್ಪ ಸಾಕು ಆಮೇಲೆ ಹೇಳ್ತಾರೆ, ಏನ್ ಇವಾಗ ನಿಮ್ಮ ವರ್ಷ ನಾವು ಬದುಕಲ್ಲ, ಏನಪ್ಪ ನಿನಗೆ? ಏನು ಇರೋ ಬರ್ತೀನಿ, 5 ನಿಮಿಷ ಆಗ್ಲಿ 10 ನಿಮಿಷ ಆಗ್ಲಿ ಕೊಡ್ತೀನಿ ಇರೋ ಅಂತಾರೆ. ಇದೆಲ್ಲ ಮಾತಾಡ್ತಾರೆ ಸರ್, ಏನ್ ಮಾಡೋದು ಅಂತ ನಾನು. ಬಟ್ ಈಗ ಸ್ವಲ್ಪನು ನಡೆದಾಡುವಷ್ಟು ಇಲ್ಲ, ಓಡಾಡ್ತೇನೆ. ಒಂದೊಂದ್ಸತಿ ಶುಗರ್ ಬೇರೆ ಇದೆ, BP ಇದೆ, ಎಲ್ಲ ಇದೆ ನನ್ಗೆ. ಅದರಿಂದ ನಮ್ಮ ಹತ್ರ ಏನೋ ಅನ್ಸುತ್ತೋ ಮಾತಾಡೋಣ ಅಂತ ಒಂದು ಆಸೆ. ಹೌದು, ತಪ್ಪಿಲ್ಲ ನೋಡಿ. ಚಿಕ್ಕವರಾದ್ರೂ ಕೂಡ ತಾರೆ ವಿದ್ಯಾವಂತರು ದೊಡ್ಡವರು ಸರ್. ನಾವೇನು ಅಷ್ಟು ಇಲ್ಲ ಬಜಿ, ನೀವು ನೋಡಿ ಪಾಪ ಈ ಸಮಯದಲ್ಲಿ ಎಂತ ನೋಡಿ ಹೆಂಗ್ ಬದುಕಿರ್ತಾರೆ ಕೆಲವೊಬ್ರು. ನೀವೆಲ್ಲ ಅಂದ್ರೆ ಅಲ್ಲೊಂದು ನಾಯಿಗೂ ಊಟ ಹಾಕೊಂಡು ಬಂದಿರ್ತೀರಿ, ಕಡೆಗೆ ನಮ್ ಬದುಕೆ ನಾಯಿ ಪಾಡಿಗಿಂತ ಕಡೆ ಆಗ್ಬಿಟ್ರೆ. ಅಲ್ಲ, ನಾನ್ 43 ಸರ್ ನನ್ನ ಡೇಟ್ ಆಫ್ ಬರ್ತು. 43 ಅಂದ್ರೆ 1943 ಹುಟ್ಟಿರೋದು? ಹೌದು ಸರ್. ಯಾಕಂದ್ರೆ ನಾನು ಮೈಸೂರು ಬ್ಯಾಂಕ್ ಹತ್ರ ಗಾಂಧೀಜಿ ಸತ್ಯಾಗ್ರಹಗಳೆಲ್ಲ ನಾನು ಚಿಕ್ಕ ವಿಧಾನಸೌಧ ಕಟ್ಟುವಾಗ ನನಗೆ ಸ್ವಲ್ಪ ಜ್ಞಾಪಕ ಇದೆ. ಅಂದ್ರೆ 2ನೇ ಮಹಾಯುದ್ಧದ ಸಮಯ ನಿಮ್ದು? ನೋಡಿ ಸ್ವಾಮಿ, ಹಿಂಗಿದೆ ನಂದು ಕತೆ. ಪಾಪ. ಈಗ ನೀವು ಊಟ ದಿವಸಕ್ಕೆ 3 ಹೊತ್ತು ಊಟ ಮಾಡ್ತೀರಾ, 2 ಹೊತ್ತು ಮಾಡ್ತೀರೋ? ಸರ್ 3 ಹೊತ್ತು ಊಟ ಮಾಡೋಕು ಕಷ್ಟ ಸರ್. ಇವಾಗ ನಮ್ಮ ಮನೆಯಾಗ ಏನ್ ಮಾಡ್ತಾರೆ ಗೊತ್ತಾ? ನಮ್ಮ ಮಿಸ್ಸಸ್ ನಮ್ಮಮ್ಮ ತಾಯಿ ಒಂದೇ, ಅಕ್ಕ ಒಂದೇ. ಇಲ್ಲಿ ಹೋಗಿ ಬಂದ್ರು ಊಟ ಇಡ್ಲಿ ನಮ್ಮ ಸಿಕ್ಕಳ್ಳರು. ಇವ್ರು ಬಂದ್ರು ಕೇರಿ ಇಲ್ಲ, ಏನಿಲ್ಲ, ಅಡಿಗೆ ಮಾಡಿ ಇವರೇ ಫಸ್ಟ್ ಊಟ ಮಾಡ್ತಾರೆ. ಯಾರು? ಚಿಕ್ಕ ಮಗಳು. ಏನ್ ತಿಂದ ಮಾಡ್ದ ಅನ್ನಲ್ಲ. ಆಮೇಲೆ ಇದ್ದಂಗೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಮಗಳಿಗೋ ಅಳಿಯನಿಗೋ ಅಥವಾ ಮೊಮ್ಮಕ್ಕಳಿಗೋ, ಈ ಮೂರು ಅಂದ್ರೆ ಕೇಳಿಸ್ಕೊಳ್ಳಿ ಅಂದ್ರೆ ಈ 3 ಜನರದ್ದು ಒಂದೇ ದ್ವೇಷ, ಅಥವಾ ಇದರಲ್ಲಿ ಯಾರಾದ್ರೂ ಒಬ್ರು ಒಂಚೂರು ಪರವಾಗಿಲ್ಲ ಸರ್ ಅನ್ನೋರು ಯಾರಾದ್ರೂ ಇದಾರಾ? ಯಾರು? 2 ಹೆಣ್ಣು ಮಕ್ಕಳಲ್ಲಿ ಅವ್ರು ಇದಾರೆ. ಅವ್ರಿಗೆ ಮುಂಗೋಪ ಜಾಸ್ತಿ. ಅಲ್ಲ, ಈ ಮನೇಲಿರೋ ಹೆಣ್ಮಕ್ಳು ಗಂಡ ಅಥವಾ ಮೊಮ್ಮಕ್ಕಳು ಈ 3 ಒಂದೇ? ಇವ್ರು ಏನಂದ್ರೆ ಈ ತಮಿಳ್ನಾಡು ಕೊಟ್ಬಿಟ್ಟಿದ್ರು ಚಿಕ್ಕಮಗಳು. ಇಲ್ಲಮ್ಮನ ಇರೋಳಲ್ಲ ಅಲ್ಲಿ. ತಮಿಳ್ನಾಡಿಗೆ ಕೊಟ್ಟಿದ್ದು. ಯಪ್ಪ ನನಗೆ ಇಲ್ಲಿ ಮಾಡಕ್ ತೊಂದರೆ ಕೊಟ್ರು ಅವ್ರ ಊರಲ್ಲಿ. ಆಮೇಲೆ ಹೋಗಿ ಅಮ್ಮನಿಗೆ ಹೊಡೆದ್ಬಿಟ್ಟು
ಒಂದ್ 2 ದಿವಸ ಅವ್ರ ಅಪ್ಪನಿಗೆ ಕೇಳಿ ಕರ್ಕೊಂಬಂದೆ ಇಲ್ಲಿಗೆ ಮನೆಗೆ. ಕರ್ಕೊಂಬಂದ ತಕ್ಷಣ ಹುಡುಗರುನು ಪಾಪ ಅವ್ರುನು ಬರ್ತೀನಿ ಅಂತ ಇಬ್ರು ಹಿಂದೆ ಬಿಟ್ಟು ಅವ್ರು ಕರ್ಕೊಂಬಂದೆ. ಇವಾಗ ಇಲ್ಲಿ ಒಬ್ಬನು 8th ಸ್ಟ್ಯಾಂಡರ್ಡ್, ಒಬ್ಬನು 2nd PU ಓದ್ತಾನೆ ಇವಾಗ. ದೊಡ್ಡವ್ರು ಮಾಡಿದ್ವಿ. ಇವಾಗ ಅವನು ಕೆನಡಾದಲ್ಲಿ ಹೋಗ್ಬಿಟ್ಟು ಅವನ ಚಿಕ್ಕಳಿಯ ಅಲ್ಲಿಂದ ಮಕ್ಕಳಿಗೆ ಎಲ್ಲ ಫೀಸ್ ಗೀಸ್ ಎಲ್ಲ ಅಲ್ಲಿ ಎಲ್ಲ ಅವನ್ನೆಲ್ಲ ಕಳಿಸ್ತಾನೆ. ಅದೆಲ್ಲ ಏನು ಪರವಾಗಿಲ್ಲ. ಬಟ್ ಅವ್ರಿಗೆ ಏನೋ ಅವ್ರಿಗೆ ಊಟಕ್ಕೆಲ್ಲ ಕಳಿಸ್ತಾನೆ. ಅವ್ರ ಊಟಕ್ಕೆ ಏನು ಹಾಕೋದ್ ಬೇಡ. ನನ್ನಲ್ಲಿ ಇನ್ನೊಂದು ಯಾವ್ದೋ ಬಾಡಿಗೆ ಅವ್ರದ್ದು ಬರ್ತದೆ, ಅಲ್ಲಿ ಒಂದು 15,000 ರೂಪಾಯಿ ಬಡ್ದು ನಾನು ಲೈಟ್ ಬಿಲ್ಗಳು ಅವು ಕಟ್ಕೊಂಡು ಹಿಂಗೆ ಜೀವನ ಮಾಡ್ತೀನಿ. ಅವರು ಚಿಕ್ಕಳ್ಳಿಯಾಗಿ ಏನು ತಿನ್ನಂಗಿಲ್ಲ. ಆದ್ರೆ ಇದ್ರು ಎದನ್ನು ಹಾಕಕ್ಕೆ ಅವ್ರಿಗೆ ಕಷ್ಟ. ನೋಡಿ ಏನು ಮಾಡೋದು ಇಂತ ಸಮಯ. ಅವ್ರು ಏನು ನಮ್ಗೆ ಬೇಕು ಮುದ್ದೆ ಇದ್ರೆ ಸಾಕು, ನಮ್ಗೆ ಮುದ್ದೆ ಇಲ್ಲ. ಅವ್ರ ಬೆಳಗ್ಗೆ ಹೊತ್ತು ನನ್ಗೆ ಟಿಫನ್ ಬಾಕಿ ಏನು ಅಂತ ರಾಗಿ ಚಪಾತಿನೋ ಇಲ್ಲ ರೊಟ್ಟಿ ಸುಟ್ಕೊಡ್ಬೇಕು. ಅವ್ರಿಗೆ ಶಾಮಿ ಬಾತಂತೆ, ಉಪ್ಪಿಟ್ಟಂತೆ, ಅದಂತೆ ಇದು ತಿಂತಾರೆ. ನಮ್ಗೆ ಇದೆಲ್ಲ ತಿಂದ್ರೆ ಶುಗರ್ ಜಾಸ್ತಿ ಆಗ್ತವೆ. ಇದೆಲ್ಲ ಕಷ್ಟ ಸರ್. ಏನ್ ಮಾಡೋದು ಗುರುಗೆ. ನೋಡಿ ಅಟ್ಲೀಸ್ಟ್ ಯಾರಾದ್ರೂ ಮೊಮ್ಮಕ್ಕಳಾದ್ರೂ ಒಂಚೂರು ಪ್ರೀತಿ ತೋರಿಸೋ ತರ ಇದ್ರೆ. ಇನ್ನ ನಾನ್ ತಿಳ್ಕೊಂಡಿದ್ವಿ ಅವ್ರಿಗೆ, ಇನ್ನ ಅವ್ರಿಗೆ ಮೆಚ್ಚುಗಳು ತಲೆಗೆ ಬುದ್ಧಿ ಇನ್ನ ಬಂದಿಲ್ಲ. ಆ ವಯಸ್ಸು 12 ವಯಸ್ಸಿಗೆ ನಾನು 5 ರೂಪಾಯಿ ಕೂಲಿ ಮಾಡಿದ್ದೀನಿ, 3 ರೂಪಾಯಿ ಕೂಲಿ ಮಾಡಿದ್ದೀನಿ ತೋಟದಲ್ಲಿ ವ್ಯವಸಾಯ. ಅವ್ರಿಗೆ ಈ ಪರಿಸ್ಥಿತಿ ಅವ್ರಿಗೆ ಇನ್ನ ಮೆಚೂರ್ಡ್ ಬೆಳೆದಿಲ್ಲ. ಈಗ ಒಂದು ಹುಟ್ಟಿಸಿದ ಮಗಳಿಗೆ ಆ ಮಟ್ಟಿನ ಗೌರವ ಇಲ್ಲ ಅಂದ್ರೆ ಇನ್ನು ಮೊಮ್ಮಕ್ಕಳಿಗೆ ಬರ್ಲಿಕ್ಕೆ ಎಲ್ಲಿ ಬಂತು? ಈಗ ಮನೇಲಿ ಅಯ್ಯೋ ತಾತಂಗೆ ಗೌರವ ಕೊಡಬೇಕು, ತಾತಂಗೆ ನೀರು ತಂದು ಕೊಡಬೇಕು, ತಾತನ ಹಾರೈಕೆ ಮಾಡಬೇಕು ಅನ್ನೋದು ಮಗಳು ಅಳಿಯನಿಂದ ಬರದೆ ಹೋದ್ರೆ ಮೊಮ್ಮಕ್ಳಿಗೆ ತಾನೇ ಎಲ್ಲಿ ಬರುತ್ತೆ? ಅವ್ರದ್ದು ಆಗಿರುತ್ತೆ ಸರ್. ಹಳ್ಳಿಯಿಂದ ಅವ್ರದ್ದು ವಂಶಕ್ಕೆ ಬಂದ್ಬಿಡ್ತದೆಲ್ಲ. ಅವರು ಹಳ್ಳಿಯಿಂದನೂ ಏನು ಮಾತು ಕೇಳಲ್ಲ. ಅವ್ರ ಅಪ್ಪನ ಅವ್ರ ಅಮ್ಮನ ಹತ್ರನೇ. ಅವ್ರಪ್ಪ ಅವ್ರಮ್ಮ ಇಬ್ರು ಟೀಚರ್ಗಳಲ್ಲಿ ತಮಿಳ್ನಾಡಲ್ಲಿ. ಇವರಲ್ಲಿ ಅಪ್ಪನ ಅಮ್ಮನ ಹತ್ರ ಬೆಳೆದವರಲ್ಲ ಅವರು, ಅವ್ರ ಅಪ್ಪನವರು. ಅಲ್ಲಿ ಎಲ್ಲೂ ಬೇಡ ಬಿಡಿ. ಇವಾಗ ನಮ್ಮ ಮಕ್ಕಳು ಹೇಳಿ ನಾವು ಬರೀ ಏರ್ಪೋರ್ಟ್ ಸ್ಕೂಲಾಗಿ ಓದಿಸ್ತೆ ಮಕ್ಕಳನ್ನ. ಇನ್ನೊಬ್ಬರನ್ನ ಸ್ಟೆಲೈಬ್ರರೀಸ್ ಅಲ್ಲಿ ಓದ್ತೆ. ಅದು ಏನೋ ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಮಾಡ್ಬೇಕು, ನನ್ನ ಮಕ್ಕಳು ಚೆನ್ನಾಗಿ ಓದಿಸ್ಬೇಕು, ಮಾಡ್ಬೇಕು ಹಂಗೆ ಅಂತ ಹೇಳಿ ಅಲ್ಲಿಗೂ ನಮ್ಮ ಮಿಸ್ಸಸ್ ಹೇಳಿದ್ರು. ಈಗ ನಿಮಗೆ ಪಿಂಚನ್ ಏನಾದ್ರು ಬರುತ್ತಾ? ಇಲ್ಲ ಸರ್, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಸರ್. ಅದು ಸೆಂಟ್ರಲ್ ಗೌರ್ಮೆಂಟ್ ಆದ್ರೆ ಎಲ್ಲ ಒಂದು ಸತಿ ಕೊಟ್ಬಿಟ್ರು. ಆವಾಗ 2003 ಒಂದು 8 ಲಕ್ಷ ಬಂತು. ಯಾವುದೇ ಒಂದು ಖಾಲಿ ಇತ್ತು ಮನೆ ಕಟ್ಟಿದ್ದೆ, ಅದೇ ಮನೆ ಇವಾಗ ಚಿಕ್ಕಮ್ಮನ ಕೊಟ್ಟಿರೋದು. ಅದೆಲ್ಲ ಇದ್ದಾರೆ. ಸರಿ, ಆಮೇಲೆ ಎಳಿಯ ಹೆಂಗೆ ಬಿಟ್ಬಿಟ್ಟು ಹೋಗ್ಬಿಟ್ನಲ್ಲ, ಕಳೆದು ಎಮ್ಮ ಸೇರ್ತಾನೋ ಬಿಡ್ತಾನೋ ಅಂತ ಹೇಳಿ ಮೇಲೆ ಅಲ್ಲಿ ಹಿಂಗೆ ಹೇಳಿ ಮಾಡಿ ಯಾವ್ದೋ ಒಂದು ದುಡ್ಡಿತ್ತು ಸ್ವಲ್ಪ 1 ಲಕ್ಷ ರೂಪಾಯಿ ಕೊಟ್ಟು ಮೇಲೆ ಒಂದು ವರ್ಷ ಕಟ್ಟಿದೆ. ಈ ನಮ್ಮ ಹತ್ರ ಬಾತ್ರೂಮ್ ಒಂದೇ ಇದ್ದು, ಈ ನಾನ್ ಮುಂದೆ ಅಂತ ಕಿತ್ತಾಡ್ತಿದ್ರು ಹುಡುಗರು. ಅದರಿಂದ ಏನೋ ಮಾಡ್ದೆ. ಏನು ಒಂದ್ಸತಿ ಹಿಂಗೆ ಒಂದ್ಸತಿ ಹಿಂಗೆ ಸರ್ ಸರ್ಕೊಂಡು ಹೋಗಕ್ಕೂ ಆಗೋದು ಕಷ್ಟ. ನಾನು ಯಾಕಪ್ಪ ಅಂತ ಹೇಳ್ತೀನಿ, ಇಷ್ಟಿಂದ ಈ ಕಾರ್ಯಕ್ರಮ ಕೇಳ್ತಾ ಇದೀನಲ್ಲ, ಏನೋ ನನಗೂ ಏನೋ ಒಂಥರ ಬೇಗ ಬರ್ಬೋದು. ನೀವು ಹೇಳ್ತೀರ, ಒಳ್ಳೆ ಮಾತು ಹೇಳ್ತೀರಿ ಸರ್. ಅದನ್ನೆಲ್ಲ ಆಸೆ ಪಟ್ಟು ಮಾಡಿದೆ ಸರ್. ಆಗ್ಲಿ ತೊಂದರೆ ಇಲ್ಲ. ನೋಡಿ, ಭಗವಂತ ನಿಮ್ಮನ್ನ ಚೆನ್ನಾಗಿ ಕೈಕಾಲು ಆಡ್ತಿದ್ದಂತಹ ಸಮಯದಲ್ಲಿ ನೀವು ಬಾಲ್ಯದಲ್ಲಿ ಇದ್ದಾಗ ನಿಮಗೆ ತುತ್ತ ಅನ್ನಕ್ಕೂ ಕಷ್ಟವಿದ್ದದ್ದನ್ನು ನನ್ನ ಮಕ್ಕಳು ಆ ಪಾಡು ಪಡಬಾರ್ದು ಅಂದುಕೊಂಡು ಏನೆಲ್ಲ ತ್ಯಾಗ ಮಾಡಿ ಇವತ್ತು ಅವರವ್ರು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಶ್ರಮವೇ ಅಥವಾ ನಿಮ್ಮ ತ್ಯಾಗ ಇವೆಲ್ಲವೂ ಬಲಿದಾನಗಳಿದ್ದಾವೆ. ಆದರೆ ಯಾಕೆ ಸುಮ್ಮನೆ ನೀವು ಯೋಚನೆ ಮಾಡಿ, ನಿಮ್ಮ ಅಂತ್ಯದ ಕಾಲದ ಈ ಸಮಯದಲ್ಲಿ ನನ್ನ ಮಕ್ಕಳಿಗೆ ತಂದೆ ತಾಯಿಯ ಆ ವಯಸ್ಸಾದ ಕಾಲದಲ್ಲಿ ಒಂದು ಅನ್ನ ಕೊಡಬೇಕಾದ್ರೂ ಪ್ರೀತಿಯಿಂದ ಕೊಡಬೇಕು ಅನ್ನೋ ಸಂಸ್ಕಾರ ಕಲಿಸ್ಲಿಲ್ವಾ, ಅಥವಾ ನಾನು ಕಲಿಸ್ಲಿಲ್ವಾ, ಅಥವಾ ಅವ್ರು ಕಲೀಲಿಲ್ವಾ? ಎಲ್ಲಿ ತಪ್ಪಾಯ್ತಿದು? ಅಂದರೆ ಮದುವೆ ಆಗೋವರೆಗೂ ಅಥವಾ ನಿಮ್ಮ ಅವರ ಆಸ್ತಿ ಬರೆಯೋವರೆಗೂ ಎಲ್ಲ ಚೆನ್ನಾಗೇ ಇತ್ತಾ? ಮದುವೆ ಮಾಡಿ ಮಕ್ಕಳಾಗೋ ಗಂಟ ಚೆನ್ನಾಗಿತ್ತು, ಗೌರವ ಕೊಡ್ತಿದ್ರು. ನಮ್ಮ ಮಿಸ್ಸಸ್ ಇರೋ ಗಂಟ ಪರವಾಗಿಲ್ಲ ಸರ್. ನೋಡಿ ನಿಮ್ಮ ಶ್ರೀಮತಿಯವರು ಇದ್ದಿದ್ರೆ ಇವ್ರು ಯಾರು ನೋಡ್ತಿರ್ಲಿಲ್ಲ, ಅವ್ರು ಯಾರು ಗಮನನೇ ಕೊಡ್ತಿರ್ಲಿಲ್ಲ, ಬೇಕಾದ್ರೆ ಅವರೇ ಸೇವೆ ಮಾಡಿರೋರು. ಯಾರು ಇವಾಗ 30 ವರ್ಷದಿಂದ ನಾನು ಮನೇಲಿ ಏನ್ ಬೇಕೋ ದುಡ್ಡು ಕೊಟ್ಬಿಡ್ತಾ ಇದ್ದೆ. ಎಲ್ಲ ಮನೆ ಮಾಡ್ತಾ ಇದ್ಲು. ಬೇಳೆ ಹಿಡಿದು ಕಲ್ಲಿದ್ದು ಹಬ್ಬ ಗಿಬ್ಬ ಎಲ್ಲ. ಇವತ್ತೊಂದ್ ದಿವಸ ಒಂದು ತಿಂಗಳ ಮಾಡಕ್ಕಾಗಲ್ಲ. ನೋಡಿ ಹಿರಿಯರೇ, ನಾನು ಹೇಳೋದು ಏನೇ ಆದ್ರೂ
ಕಟ್ಟಿಕೊಂಡ ಹೆಂಡತಿ ವಯಸ್ಸಾದ ಕಾಲದಲ್ಲೂ ಕೂಡ ಆಕೆ ದುಃಖ ಮರೆತು ನಿಮ್ಮ ಸೇವೆ ಮಾಡ್ತಿದ್ರು. ಸರ್ ದೇವ್ರ ಸರ್, ಯಾಕಂದ್ರೆ ಅವ್ರು ಇರ್ಬೇಕು ಸರ್ ನಮ್ಗೆ. ನಾವು ಹೋಗ್ಬಿಡ್ಬೇಕು ಸರ್. ಫಸ್ಟ್ ಹೇಳ್ತೀನಿ, ನಾವು ಫಸ್ಟ್ ಹೋಗ್ಬಿಟ್ಟು ಅವ್ರಿದ್ರೆ ಪಾಪ ಅಲ್ಲಿ ಇಲ್ಲಿ ಮುಸ್ರೆ ತಿಕ್ಕೊಂಡು ಏನೋ ಸ್ವಲ್ಪ ಅಡಿಗೆ ಮಾಡ್ಕೊಂಡು ಸಹಾಯ ಮಾಡ್ಕೊಂಡಿದ್ರೆ ಬಹಳ ಒಳ್ಳೆಯವರು. ಹೆಣ್ಮಕ್ಳಿಗೆ ತಾಯಿ ನಾವೇನು ಮಾಡಲ್ಲ, ಸುಮ್ಮನೆ ಕೂತ್ಕೊಂಡು ಊಟ ಮಾಡ್ಕೊಂಡಿದ್ರೆ ನಮ್ ಗಂಡು ಪಿನ್ಗಳು ಏನು ಅಂತ ಒಂದ್ ದಿವಸ ನೋಡಿದ್ರೆ ಬುದ್ಧಿ ತಂದ್ಬಿಡು ಅಂತಾರೆ. ಬಂದ್ಬಿಟ್ಟಿದ್ದೇವೆ. ಹೆಣ್ಣು ಮಕ್ಕಳು ಹೆಂಗಸು ಇರ್ಬೇಕು ಸರ್. ನೋಡಿ ಅದೀಗ ಎದ್ದು ಕಾಣ್ತಾ ಇದೆ. ನೋಡಿ ನಾನು ಹೇಳುದು, ನಿಮ್ಮ ಮಗಳು ಏನೇ ಜಗಳ ಇರಲಿ ಏನೇ ಇರಲಿ, ಆದರೆ ಊಟದ ವಿಚಾರವಾಗಿಯೂ ಈ ಮಟ್ಟಿಗಿದ್ದಾಗ ತಪ್ಪು ಭಾವಿಸ್ಬೇಡಿ. ಅದೆಲ್ಲವೂ ಮುಂದೆ ಅವರೂ ಕೂಡ ಅನುಭವಿಸ್ಬೇಕಾಗುತ್ತೆ. ಅದೇನೇ ಇರಲಿ, ನಿಮ್ಮ ಈ ಸಮಯದಲ್ಲಿ ಪಾಪ ನಿಮ್ಮ ಮನಸ್ಸಿಗೆ ಆಗ್ತಿರೋ ನೋವು ಊಟ ಕೊಡ್ಲಿಲ್ಲ ಅನ್ನೋದಲ್ಲ, ಕೊಡಬೇಕಾದ್ರೆ ಪ್ರೀತಿಯಿಂದ ಕೊಡಲ್ವಲ್ಲ ಅಂತ. ಏನಂದ್ರೆ ಸರ್ ಹೇಳ್ತೀನಿ, ಆ ಎಮ್ಮನು ಬಳೆ ಹಾಕೊಂಡಿದ್ಲಲ್ಲ ಕೈಗೆ, ನೋಡಿ ಒಂದು 20 ಡಜನ್ ಇದ್ವು ನಮ್ಮ ಮನೇಲಿ ಬ್ಯಾಗ್ನಲ್ಲಿ. ಆ ಕಡೆ ಯಾವ ಮಕ್ಕಳು ಮುಟ್ಟಿಲ್ಲ. ಆ ಕಡೆಯಿಂದ ನನ್ಗೆ ಇವತ್ತು ನನ್ನ ಹತ್ರ ಕಳಿಸ್ತಾರೆ. ಮೇಲೆ ಒಂದ್ ರೂಮ್ ನಲ್ಲಿ ಇದ್ದೀನಿ ನಾನು, ನನ್ನ ಹತ್ರ ಕಳಿಸ್ತಾರೆ ಅದು ಬಳೆನ. ಆಮೇಲೆ ನಾನು ಏನ್ ಮಾಡಿದೆ, ಇವತ್ತು ಚೆನ್ನಾಗಿ ತೊಳೆದು, ಆಮೇಲೆ ಒಂದು ಗಂಗಮ್ಮ ದೇವಿ ದೇವಸ್ಥಾನ ಇದೆ ನಮ್ಮ ಗಂಗಾನಗರದಲ್ಲಿ, ಅಲ್ಲಿ ಹೋಗಿ ಕೇಳಿದೆ, ಸ್ವಾಮಿ ಈ ತರ ಇದೆ ಈ ತರ ಇದೆ. ಅಯ್ಯೋ ತಗೊಂಡ್ಬಂದ್ ಕೊಡಿ ಇಲ್ಲಿ. ಆ ತರ ತಗೊಂಡ್ಬಿಟ್ಟು, ನೀವ್ ಸತ್ಬಿಟ್ಟು ಆ ಮಣ್ಣಿನ ಬಳೆ ನಾವು ತಗೊಳಂಗಿಲ್ಲ, ನೀವು ಮುಟ್ಟಿದ ಸತ್ತಿದ್ದಾರೆ ಅಮ್ಮ, ನಾವೆಲ್ಲರಿಗೂ ದಾನ ಮಾಡ್ತೀವಿ, ತಗೊಂಡ್ ಕೊಡಿ ಅಂತ ಹೇಳ್ಬಿಟ್ಟು ಇವತ್ತು ತಗೊಂಬಂದು ನಾನು ತಗೊಂಡ್ ಕೊಟ್ಟಿದ್ದೀನಿ ಆ ಬಳೆ. ಕೇರೆ ಇಲ್ಲ ಸರ್, ನಮ್ಮ ಅಮ್ಮಂದು ಅಂತ ಕೇರೆ ಇಲ್ಲ. ಆಮೇಲೆ ಮಾಂಗಲ್ಯ ಒಂದು ಮಾತ್ರ ತಗೊಂಡೋಗಿ ಆ ದೇವಸ್ಥಾನ, ಯಾವ ದೇವಸ್ಥಾನ ಗುಂಡಿನೆಲ್ಲ ಹಾಕ್ಬಿಟ್ಟೆ ಸರ್. ಯಾವ್ದು ಕೇರೆ ಇಲ್ಲ ಸರ್, ಅವ್ರಿಗೆ ಏನ್ ಮಾಡ್ಬೋದು. ಅದರಿಂದ ಏನು ಬೇಜಾರು ಮಾಡ್ಕೊಂಡು ಕೇಳಿದೆ ಸರ್ ಅಷ್ಟೇ. ನಮ್ಮ ಮನೆಯವರು ಏನಿದೆ ಅದು ಆಗ್ತದೆ ಸರ್, ಏನ್ ಮಾಡೋಕ್ಕಾಗಲ್ಲ. ಅದ್ರ ಕಾರ್ಯಕ್ರಮ ಕೇಳಿ ನಿಮ್ಮ ಮಾತಲ್ಲಿ ನಾನು ಒಂದು ನಿಮ್ಮ ನುಡಿಗಳು ನನ್ನ ಹತ್ರ ನಾನು ಕೇಳ್ಬೇಕಂತ ಆಸೆ ಇತ್ತು. ಇಲ್ಲ ಮಾಡಿದೆ. ನಿಮ್ಮಂಥವ್ರು ಈ ಕಾರ್ಯಕ್ರಮ ವೀಕ್ಷಿಸುವುದು ಮತ್ತೆ ನನ್ನ ಜೊತೆ ಅಥವಾ ನಿಮ್ಮ ಜೊತೆ ಮಾತಾಡುವ ಸಮಯ. ನಾನು ಯಾವ ಕಾರ್ಯಕ್ರಮ ನೋಡ್ತಾನೆ ಇವಾಗ ಬರೀ ನಾನು ಎಲ್ಲಿ ಕೂತ್ಕೊಂಡ್ಲಿ ನಿಂತ್ಕೊಂಡ್ಲಿ ನಿಮ್ಮ ಕಾರ್ಯಕ್ರಮ ಆಗ್ತೇನೆ ನೋಡಿ. ಈ ಸಮಯದಲ್ಲಿ ನಿಮ್ಮ ಜೊತೆ ಪ್ರಯಾಣ ಮಾಡ್ತಿದ್ದೀನಿ ನಾನು ಕೂಡ, ನನ್ನ ಧ್ವನಿ ಮೂಲಕ. ಆಗ್ಲೇ ಸ್ವಾಮಿ, ಯಾಕಂದ್ರೆ ನಮಗೆ ನೀವು ಯಾವ ವಯಸ್ಸು ಗೊತ್ತಿಲ್ಲ, ನಮ್ಮ ಮಕ್ಕಳನ್ನ ಚಿಕ್ಕ ವಯಸ್ಸನೇ, ಅದಕ್ಕೆ ನಿಮಗೆ ದೇವರ ಬುದ್ಧಿ ಕೊಟ್ಟವನೆ, ನಮಗೆ ವಯಸ್ಕೊಟ್ಟವನೆ ಅಷ್ಟೇ. ಇಲ್ಲ ಇಲ್ಲ ನೋಡಿ, ನೀವು ಮನೆಗೆ ಗಂಡನಾಗಿ ಮಕ್ಕಳಿಗೆ ತಂದೆಯಾಗಿ ಅವತ್ತು ಎಲ್ಲ ಚೆನ್ನಾಗಿದ್ದ ಕಾಲಕ್ಕೆ ಎಷ್ಟು ಮಾಡ್ಬೋದು, ನೀವು ಎಲ್ಲ ಸೋಂಬೇರಿ ಬಿದ್ದಿಲ್ಲ, ಎಲ್ಲ ಮಾಡಿದ್ದೀರಿ ಆಯ್ತಾ. ನಮ್ದು ಏನಿಲ್ಲ ಸರ್, ನಮ್ಮಪ್ಪ ಒಂದ್ ಅಡಿ ಸಂಪಾದನೆ ಮಾಡಿಲ್ಲ ಸರ್, ಎಲ್ಲ ನಾನೇ ಸಂಪಾದನೆ ಮಾಡಿ ನಮ್ಮ ಮಕ್ಕಳು ನಮ್ಮ ಅಣ್ಣ ತಮ್ಮದ ನಿಲ್ಸಿ ನನ್ನ ತಂಗಿ ಮದುವೆ ಮಾಡಿ ಆಯಮ್ಮನ್ನೆಲ್ಲ ತಂದು ಅವ್ರ ಯಜಮಾನ ತಂದು ಇಲ್ಲೇ ಟ್ರಾನ್ಸ್ಫರ್ ಮಾಡಿಕೊಂಡು ಇಲ್ಲಿಂದ ಅವ್ರಿಗೆ ಒಂದು ಕೆಲಸ ಕೊಡಿ ಎಲ್ಲಾ ಮಾಡಿ ಇದ್ರು ಕೂಡ ಇವತ್ತು ನನಗೆ ಯಾರು ಒಂದು ಬಾಪ ಒಂದು ಊಟ ಮಾಡಿ ಹಂಗಲ್ಲ. ಏನ್ ಹೇಳ್ತೀನಿ ನಾನು ನಾಳೆ ಬರಸ ಏನು ಮಾಡಕ್ಕಾಗಲ್ಲ. ಇಲ್ಲ ಇಲ್ಲ ಹಾಗೆಲ್ಲ ನೊಂದ್ಕೊಂಬಿಡಿ. ನಾನು ಹೇಳೋದು, ತಂದೆಯ ಮಾತುಳಿಸ್ಲಿಕ್ಕೆ ರಾಮಚಂದ್ರ ಕಾಡಿಗೆ ಹೋದ, ಆದರೆ ಆ ತಂದೆಯ ಮಾತುಳಿಸ್ಲಿಕ್ಕೆ ಆ ಮಟ್ಟಿನ ರಿಸ್ಕ್ ತಗೊಳ್ಳೋದು ಬಿಡಿ. ತಂದೆಗೊಂದು ನೀರು ತಂದ್ಕೊಡೋಕೆ ಆಗದೆ ಇರೋ ಮಕ್ಕಳು ಇರೋ ಕಾಲ ಇದೆಯಲ್ಲ, ಇದನ್ನೇ ಕಲಿಯುಗದ ಅತ್ಯಂತ ಕೆಟ್ಟ ದಿನಗಳು ಅಂತ ಕರೆಯೋದು. ಯಾವಾಗಲೂ ಅಷ್ಟೇ, ನಾವು ಇನ್ನೊಬ್ಬರಿಗೆ ಮಾಡಿದ್ದು ನಮಗೆ ನಿಧಾನವಾಗಿ ಆದ್ರೂ ಮರಳಿ ಬರುತ್ತೆ. ಒಬ್ಬರಿಗೆ ಹೂ ಕೊಟ್ರೆ ಹೂ ಬರುತ್ತೆ, ವಿಷ ಕೊಟ್ರೆ ವಿಷ ಬರುತ್ತೆ. ನಾನು ಅವರಿಗೆ ಕೆಟ್ಟದ್ದು ಬಯಸಲ್ಲ ಸರ್, ನನ್ಗೆ ಯಾಕೆ ಮಾಡ್ತಾರೆ, ನನ್ನ ಹಣೆ ಬರೋಣ ಏನೋ ಹಾಗೇನಿಲ್ಲ. ನೀವು ಸ್ವಲ್ಪ ಮಗಳು ಅಥವಾ ಮೊಮ್ಮಗ ಅಥವಾ ನಿಮ್ಮ ಅಳಿಯ ಇವರು ಯಾರ ವಿಚಾರವಾಗಿಯೂ ಅಸಮಾಧಾನ ಬೇಡ. ಈ ನಿಮ್ಮ 83, 81 ಈ ಸಮಯ ಇದೆಯಲ್ಲ, ಸಂಪೂರ್ಣವಾಗಿ ಮಾತಾಡ. ಯಾಕಂದ್ರೆ ಒಂದ್ಸತಿ ಏನೋ ಒಂದ್ ಚುಚ್ಚು ಮಾತಾಡ್ಬಿಡ್ತಾರೆ, ಅದಕ್ಕೆ ಒಂಥರ ನೋವು. ಹೌದು ಹೌದು ಆಗುತ್ತೆ. ಈಗ ಸ್ವಾಭಿಮಾನದಲ್ಲಿ ಬದುಕೊಂಡು ಬಂದು ಬಿದ್ದಂತ ಕಾಲದಲ್ಲಿ ನಮ್ಮವರೇ ಹಿಂಗಂದಾಗ ದುಃಖ ಆಗುತ್ತೆ. ಹೇಳಿದ್ರೆ ಸುಳ್ಳು ಹೇಳ್ಬಿಡ್ತಾರೆ ನನಗೆ, ಏನೇನೋ ಕತೆ ಕಟ್ಟಿಬಿಡ್ತಾರೆ ಸರ್ ಹೆಣ್ಮಕ್ಳು. ಕತೆ ಕಟ್ಟಿ ಯಾರಿಗೆ ಹೇಳ್ತಾರೆ? ಅವ್ರು ಇವತ್ತು ಹೇಳ್ಬಿಡ್ತಾರೆ, ಓ ಈ ಮುದ್ಗನ್ಕೇನು ವಯಸ್ಸಾದ ಕಾಲದ ಅಂದಿರ್ಬೋದು, ಈ ಮಾಡಿರ್ಬೋದು, ಬೈದಿರ್ಬೋದು ಅಂತ ಅವ್ರು ಕತೆ ಕಟ್ತಾರೆ, ಅವ್ರು ತಿಳ್ಕೊಂತಾರೆ. ಏನಿಲ್ಲ ಸರ್. ಆಗ್ಲಿ ಸ್ವಲ್ಪ ನಿಮ್ಮ ಈ ಸಮಯದಲ್ಲಿ ಅವ್ರು ಹಾಕೋ ಅನ್ನಕ್ಕಿಂತ ನಿಮ್ಮ ಅಂತರಂಗಕ್ಕೆ, ನೀವು ನಿಮ್ಮ ಆತ್ಮಕ್ಕೆ ಕೊಟ್ಟುಕೊಳ್ಳುವ ಜ್ಞಾನ. ಹೌದಪ್ಪ, ನನ್ನ ಏನು ಸರ್, ತಿನ್ನಕ್ಕೆ ಉಣ್ಣಕ್ಕೆ ಏನು ಪರವಾಗಿಲ್ಲ, ಏನೋ ಒಂದು ದೇವ್ರು ಅವತ್ತೊಂದು ಊಟಕ್ಕೆ ನಾನು ಊಟಲಿಲ್ಲ ತಿನ್ಬೋದು,
ಎಷ್ಟೊಂತ ತಿಂತಿ ಸರ್, ಇಡ್ಲಿ ಎಷ್ಟು ದಿವಸ ತಿಂತೀಯ, ದೋಸೆ ಎಷ್ಟು ದಿನ ಖಾಲಿ ದೋಸೆ ತಿಂತೀಯ, ನೀನು ಒಂದು ಡ್ರಿಂಕ್ಸ್ ಕುಡಿಯಲ್ಲ, ಒಂದು ಬೀಡಿ ಸಿಗರೇಟ್ ಏನು ಸೇದಲ್ಲ. ಎಷ್ಟಂತ ಸರ್ ನಾನು ತಿಂದು ಇಷ್ಟಂತ ಒಂದು ಈ ಕೃಷ್ಣ ಪರಮಾತ್ಮ ರಾಗಿ ಮುದ್ದೆ ಒಂದು ಮುದ್ದೆ ಆಗ್ಬಿಟ್ರೆ ನನ್ಗೆ ಹೊಟ್ಟೆಗೆ ಸಾಕು ಸರ್, ಏನೋ ಬೇಡ. ಅಲ್ಲಿಗೂ ನೋಡ್ರಿ ಎಲ್ಲಾರ ಹೋಗಿ ವೃದ್ಧಾಶ್ರಮಕ್ಕೆ ಹೋಗೋಣ ಅಂತ ನೋಡಿದೆ. ಬೇಡಪ್ಪಾಜಿ, ನಾನು ಹೇಳೋದು ನೋಡಿ, 2ನೇ ಮಕ್ಕಳು ಮನೆಗೆ ಹೋಗಿ ಅಂತ ಅಂದ್ರೆ ಇಲ್ಲ ನಾನು ಹುಟ್ಟು ಬೆಳೆದು ಕಟ್ಟಿದ ಮನೆಯಲ್ಲಿ ಬದುಕಬೇಕು ಅಂತ ಇದ್ದೀರಿ, ಹೌದಲ್ಲ? ಇಲ್ಲಿಂದ ಎಲ್ಲಿಗೂ ಹೋಗು ಯೋಚನೆ ಬೇಡ. ಸಾವು ಬಂದ್ರೆ ನನಗೆ ಈ ಮನೆಯಲ್ಲೇ ಬರಲಿ. ನೋಡಿ ನಾನು ಹೇಳೋದು, ನಿಮ್ಮ ಮಗಳು, ಅಳಿಯ, ಮೊಮ್ಮಕ್ಕಳು ಇವರು ಯಾವ ಹೊತ್ತಿಗೆ ಊಟ ಕೊಡ್ತಾರೆ? ನನಗೆ ನನಗೆ ಚಿಕ್ಕಳಿಯ ನನಗೆ ನೋಡಿದ್ರೆ ಆಗಲ್ಲ ಬಿಡಿ ಸರ್. ಅಲ್ಲ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ಇಲ್ಲಿ ಇರೋ ಜಾಗದಲ್ಲಿ ಎಲ್ಗೂ ಹೋಗೋದು ಬೇಡ. ಇರೋ ಜಾಗದಲ್ಲಿ ಬೈಕೊಂಡು ಕೊರಡುಕೊಂಡು ಮೂತಿ ತಿರುಗಿಸ್ಕೊಂಡು ಏನು ಕೊಡ್ತಾ ಇದ್ದಾರಲ್ವಾ, ನನ್ಗೆ ಅರ್ಥವಾಗುತ್ತೆ. ಇವಾಗ ನೋಡಿ ಸರ್, ಒಂದು 7 ತಿಂಗಳಿಂದ ದೊಡ್ಡ ಜಗಳನೇ ಆಗೋಯ್ತು ಅಯ್ಯಮ್ಮ ನನಗೂ. ಯಾವಮ್ಮಂಗೆ? ಇಡೀ ಏನಿಗೆ ಅದೇನೋ ನಮ್ಮ ಹೊಸ ಮನೆಯಿಂದ ಒಂದು ರೂಮ್ ಕಡಿದ್ರೆ ನಮ್ಮ ಯಜಮಾನಮ್ಮನ ಫೋಟೋ ಹೊಡಕ್ ತಗೊಂಬಂದೆ. ಫೋಟೋ ನಾನು ಹೇಳಿದಮ್ಮ, ನೀವೆಲ್ಲಮ್ಮ ಹೋಗಿದ್ರಿ ಇವಾಗ ಎಷ್ಟು ದಿವಸ ಹೊಡಿಯೋಗಾದ್ರೂ ಒಂದು ಹೇಳ್ಬೋದಾಗಿತ್ತಲ್ಲ, ನಾನು ಇಲ್ಲ ನಾಳಾಗೋತೀನಿ ಅಂತ ಹೇಳ್ಬಿಟ್ಟೆ. ನೀನು ಹಂಗ್ ಮಾಡಿದೆ, ಹಿಂಗ ಸುಮ್ಮನೆ ಜಗಳ ತಗೊಂಡ್ಬಿಟ್ರಿ ಸರ್ ಅಮ್ಮ ಮಗಳು. ನೋಡಿ ಒಂದು ಮಾತು ಹೇಳ್ತೀನಿ ನಿಮಗೆ, ನಾನು ಬೇಜಾರು ಮಾಡ್ಕೊಂಬಿಡಿ. ಸತ್ಲಿ ನಮ್ಮ ಗುರುಗಳು ಹೇಳೋರು, ವಯಸ್ಸಾದ ಕಾಲದಲ್ಲಿ ಕಣ್ಣಿದ್ದು ಇಲ್ಲದಂಗೆ, ಕಿವಿ ಇದ್ದು ಕೇಳದಂಗೆ ಸುಮ್ಮನೆ ಇರಬೇಕು. ನಿಮ್ಮ ಶ್ರೀಮತಿ ಕೇಳಿಸ್ಕೊಳ್ಳಿ, ನಿಮ್ಮ ಶ್ರೀಮತಿಯವರ ಫೋಟೋವನ್ನು ಕಿತ್ತು ಮಾತ್ರಕ್ಕೆ ನಿಮ್ಮ ಶ್ರೀಮತಿಯವರ ಬೆಲೆ ಕಡಿಮೆ ಆಗಲ್ಲ. ನಿಮ್ಮ ಅಂತರಂಗದಲ್ಲಿ ಸ್ಥಾನ ಇರಬೇಕಾದ್ರೆ ಇವತ್ತು ಆಂಜನೇಯ ಅಥವಾ ಯಾವುದೋ ದೊಡ್ಡ ದೊಡ್ಡ ನಮ್ಮ ಪೂಜನೀಯ ದೇವತೆಗಳನ್ನೇ ಫೋಟೋ ತಗೊಂಬಂದು ಹಳ್ಳಿ ಮರದೆಡೆ ಹೆಂಗೆ ಬೇಕಂಗೆ ಎಸ್ತೋಗಿರ್ತಾರೆ ನೋಡಿ. ನಾನು ಹೇಳೋದು, ಅವರ ದ್ವೇಷದಲ್ಲೋ ಅವರ ಮೊಳೆಯಲ್ಲೋ ಅಥವಾ ಅವರು ಆಚರಿಸಿದ ತಕ್ಷಣ ಆ ಶುದ್ಧಾತ್ಮಗಳ ಜಾಗ ನಿಮ್ಮ ಅಂತರಂಗದಲ್ಲಿ ಗಟ್ಟಿಯ ಇಲ್ಲಿ. ನಾನು ಹೇಳೋದು, ನೀವು ಎಷ್ಟು ಮೌನವಾಗಿರ್ತೀರೋ ಅವ್ರು ಏನಾದರೂ ಮಾಡಿಕೊಳ್ಳಿ. ಯಾಕಂದರೆ ಏನು ಮಾಡಿಕೊಂಡ್ರು ನೀವು ಅಬ್ಬಬ್ಬ ಅಂದರೆ ಕೇಳ್ಬೋದೇ ಹೊರತು ಅವ್ರು ಯಾರೂ ನಿಮ್ಮ ಮಾತು ಕೇಳೋಕೆ ತಯಾರಿಲ್ಲ. ಅಂದರೆ ನೀವು ಹೇಳಿ ಕೆಟ್ಟವರಾಗಿ ಜಗಳ ಮಾಡಿ ವಾದ ಮಾಡಿ ಇನ್ನು ಯಾಕೆ ನೀವು ತುಂಬ ನಿಮ್ಮನ್ನು ನೀವು ಕೆಳಗಡೆ ಕುಗ್ಗಿಸಿಕೊಳ್ತೀರಿ? ನಾನು ಹೇಳೋದು, ಇದು ಸಲಹೆ ಅಂತ ಭಾವಿಸಿ, ಅಥವಾ ನೀವು ದೊಡ್ಡವರು ಇದ್ದೀರಿ, ನಿಮಗೆ ಹೇಳೋಷ್ಟು ದೊಡ್ಡವನಲ್ಲ. ಬಟ್ ನಾನು ನನ್ನ ಜ್ಞಾನದಲ್ಲಿ ಹೇಳೋದಾದರೆ, ಅವ್ರಿಗೇನು ಊಟ ಕೊಡ್ತಾರೆ ತಿಂತೀನಿ, ಅದು ಬಿಟ್ಟರೆ ಉಳಿದೆಲ್ಲ ಸಮಯದಲ್ಲಿ ಇಂಥ ಕತೆ ಕೇಳಿಕೊಂಡು ಭಗವಂತನ ವಿಚಾರಗಳನ್ನ ಕೇಳಿಕೊಂಡು, ಅಪ್ಪ ಈ ಅಂಗಿ ಅಂತ ದೇಹಕ್ಕೆ ವಯಸ್ಸಾಗ್ತಾ ಬಂತು, ಇದು ಸುಕ್ಕಾಗಿದೆ, ಇನ್ನೇನು ಈ ಆತ್ಮ ಈ ದೇಹದಿಂದ ಹೊರಗಡೆ ಬರೋ ಸಮಯ ಹತ್ರ ಬರ್ತಾ ಇದೆ, ಈಗ ನಾನು ಇವ್ರ ಜೊತೆ ಒದ್ದಾಡಿ ವಾದ ಮಾಡಿ ಚರ್ಚೆ ಮಾಡಿ ಏನು ಬಂತು? ಏನು ಬೇಡ. ಯಾರ ಮನೆಗೆ ಬಂದರೂ ಕೂಡ ನನ್ನ ಮಗಳು ಹಿಂಗೆ, ನನ್ನ ಅಳಿಯ ಹಿಂಗೆ, ನನ್ನ ಮಕ್ಳು ಹಿಂಗೆ ಎಲ್ಲೂ ಹೇಳೋದು ಬೇಡ ಅಪ್ಪಾಜಿ. ಯಾಕೆ ಗೊತ್ತೇನು? ಈಗ ಶಕ್ತಿ ಇರೋರ ಪರನೇ ಮಾತಾಡ್ತಾರೆ ಹೊರತು ನಿಮ್ಮ ಪರ ಯಾರೂ ಮಾತಾಡಲ್ಲ. ನೀವು ಯಾರೋ ಬಂದವ್ರಿಗೆ ಹೇಳಿದ್ರಿ ಅಂದ್ಕೊಂಡ್ರು ಕೂಡ ನಿಮ್ಮ ಮುಂದೆ, ಹೌದಾ ಏನು ಇಂಥ ಅಮಾನವೀಯಾಗಿ ನಡ್ಕೊಳ್ತಾರೆ ನಿಮ್ಮ ಮಗಳು ಅಂತ ನಿಮ್ಮ ಮುಂದೆ ಹೇಳ್ಬೋದು. ಬಟ್ ಹಿಂದೆ ನಿಮ್ಮ ಪರನೇ ಇರಲ್ಲ ಯಾರು. ಯಾಕಂದರೆ ಈಗ ಯಾರು ಟೈಮ್ ನಡೀತೈತೆ ಮಾರ್ಕೆಟಲ್ಲಿ, ಯಾರಿಗೆ ರೇಟ್ ಇದೆ ಅಂದರೆ ನಿಮ್ಮ ಮಗಳು, ನಿಮ್ಮ ಅಳಿಯ, ಅವ್ರಿಗೆ ನೀವು ಬಿದ್ದೋಗೋ ಜೀವ ಅಂದುಕೊಂಡು ಯಾರೂ ಅಷ್ಟು ಬೆಲೆ ಕೊಡಲ್ಲ. ಅದಕ್ಕೆ ನೀವೇನು ಮಾಡಬೇಕು? ಇಂಥ ವಿಚಾರಗಳನ್ನು, ಮಹಾನುಭಾವರ ಮಾತುಗಳನ್ನ ಕೇಳ್ತಾ ಕಡೆಗೆ ಈ ಮಕ್ಕಳು, ಮೊಮ್ಮಕ್ಕಳು, ಅಳಿಯ, ಮಗಳು ಈ ಬಂಧನದಿಂದ ಬಿಡಿಸ್ಕೊಳ್ಳೋ ಕಡೆ ನೀವು ಗಮನ ಕೊಡಬೇಕೇ ಹೊರತು, ನೀವು ಎಷ್ಟು 81ಕ್ಕೆ ಬಂದಾಗಲೂ ಏನೋ 3 ಹೊತ್ತು ಊಟ ಇಡ್ತಾರೆ, ನೆಮ್ಮದಿಯಾಗಿ ಒಂದು ಕಡೆ ಮಲಗ್ತೀರಿ, ಕಾಯಿಲೆ ಇಂಥದ್ದೇನೋ ಸಮಸ್ಯೆಗಳು ಬಂದಾಗ ಅವರು ನಿಮ್ಮನ್ನು ಸ್ವಲ್ಪ ಕಾಳಜಿ ಮಾಡಬೇಕು. ಅದು ಬಿಟ್ಟರೆ ನಿಮ್ಮ ಮನೇನ ಸುತ್ತಿಗೆ ತಗೊಂಡು ಅಲ್ಲೆಲ್ಲ ಕೀಳ್ತಾ ಬರಲು ಕೂಡ ಯಾಕಪ್ಪ ಅಂತ ನೀವು ಕೇಳಬೇಡಿ. ಯಾಕಂದರೆ ಇದನ್ನು ಕೇಳಿದಷ್ಟು ಜಗಳ ಮಾಡ್ತಾರೆ ಹೊರತು ಅವ್ರೇನು ನಿಮಗೆ ಗೌರವ ಏನು ಕೊಡಲ್ಲ. ಸುಮ್ಮನೆ ಈಗ ನೋಡಿ, ನೀವು ದುಃಖ ಪಟ್ಕೊಳ್ತೀರ, ಅಯ್ಯೋ ತುಂಬ ಜಗಳನೇ ಆಗೋಯ್ತು, ಯಾರು ಗೆದ್ರು? ಅವರೇ ಗೆದ್ರು. ಯಾಕಂದರೆ ನೀವೀಗ ಏನು ಮಾಡಿದ್ರೂ ಕೂಡ ಅವ್ರ ದೃಷ್ಟಿಯಲ್ಲಿ ಕೆಟ್ಟವರು. ನನ್ನ ಪ್ರಕಾರ ವಿಲ್ ಕ್ಯಾನ್ಸಲ್ ಮಾಡೋದು ಬೇಡ. ಹೋಗೋ ಸಮಯದಲ್ಲಿ ಯಾಕೆ ಕೆಟ್ಟ ಹೆಸರು ತಗೊಳ್ಳೋದು? ಈಗ ನೀವೇನು ಮಾಡ್ತೀರಾ? ಅಯ್ಯೋ ಇಕ್ಕೋದಾದರೆ 3 ಹೊತ್ತು ಊಟ ಇಕ್ಕರವ, ಇಲ್ಲ ಹಂಗೆ ನನ್ನ ಪ್ರಾಣ ಕಳ್ಕೊಳ್ಬೇಕು ಅಂತ ಇದ್ದರೆ ದೇವ್ರ ಇಚ್ಛೆ, ಭಗವಂತನ ಇಚ್ಛೆ, ರಾಮಚಂದ್ರನ ಇಚ್ಛೆ, ಕೃಷ್ಣನ ಇಚ್ಛೆ, ಅವನ ಇಚ್ಛೆ ಏನಿದೆಯೋ ಅದಂಗೆ ಆಗಲಿ. ಈಗ ನೀವು ಹಂಗೆ ಮಾಡಿದ್ರಿ, ಹಿಂಗೆ ಮಾಡಿದ್ರಿ, ಆ ಫೋಟೋ ಯಾಕಿತ್ರಿ, ಈ ಫೋಟೋ ಯಾಕಿತ್ರಿ,
ಅಂದರೆ ದುಡ್ದು ಸಂಪಾದನೆ ಮಾಡಿ ಕಷ್ಟಪಟ್ಟು ಎಲ್ಲ ಮಾಡಿರೋ ಜೀವ ನೀವು, ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋದು ಕಷ್ಟ. ಬಟ್ ಏನು ಮಾಡಲಿಕ್ಕಾಗಲ್ಲ, ಕೂತ್ಕೊಳ್ಬೇಕು. ವಯಸ್ಸಾದ ಕಾಲದಲ್ಲಿ ದೇಹ ಅಥವಾ ಸುತ್ತಲಿರುವ ಸಂಬಂಧಗಳು ಇವನ್ನೆಲ್ಲ ವೈರಾಗ್ಯ ತಂದುಕೊಳ್ಬೇಕು. ಅಪ್ಪ ನನಗೇನು ಬೇಡಪ್ಪ, ಈಗ ಸಾಧ್ಯವಾದ್ರೆ ಪುಸ್ತಕ ಓದೋ ವಯಸ್ಸಲ್ವ, ಕಾರ್ಯಕ್ರಮ ಕೇಳೋಕಂತೂ ಕಿವಿ ಗಟ್ಟಿ ಇದ್ದಾವೆ. ಭಗವಂತ ಈ ಕಡೆಗಾಲದಲ್ಲಿ ನನಗೆ ಆತ್ಮದ ಹಸಿವು, ಹೊಟ್ಟೆ ಹಸಿವು ನೀಗಿಸ್ಕೊಳ್ಳೋ ಸಮಯ ಹೋಯಿತು. ಈಗ ನಿಮ್ದೇನಿದ್ರು ಆತ್ಮದ ಹಸಿವು. ಇಂಥ ಲೋಕದಲ್ಲಿರೋ ಕಥೆಗಳನ್ನ ಕೇಳಬೇಕು. ಅಯ್ಯೋ, ಜಗತ್ತಲ್ಲಿ ನಿಮಗೆ 81 ವಯಸ್ಸಾಗಿರೋರು ಮಾತ್ರ ಅಲ್ಲ, 18, 16, 17 ವಯಸ್ಸವರು ಅವ್ರವ್ರದೇ ವಿಚಾರಗಳಿಗೆ ನರಳ್ತಾ ಇದ್ದಾರೆ. 17 ವಯಸ್ಸಲ್ಲಿರೋನಿಗೆ ನಾನು ಫೇಲ್ ಆಯ್ತೀನಿ ಅನ್ನೋ ಭಯ, 18, 20ರವ್ರಿಗೆ ಹುಡುಗ ಹುಡುಗಿಗೆ ಲವ್ ಮಾಡಿ ಸಿಗಾಕೊಳ್ತೀವಿ, ಏನೋ ಮದುವೆ ಆಗ್ತೀವೋ ಇಲ್ವೋ ಅನ್ನೋ ಭಯ, 25, 26 ನನ್ನ ಕೆಲಸ ಸಿಕ್ಕಿಲ್ಲ ಅನ್ನೋ ಭಯ, ಮದುವೆ ಆಗ್ಲಿಕ್ಕೆ ಹೆಣ್ಣು ಸಿಕ್ಕಿಲ್ಲ ಅನ್ನೋ ಭಯ, ಅಯ್ಯೋ ನಮ್ಮ ಮಗ ಮದುವೆ ಆಯಿತು ಮಕ್ಕಳಾಗಿಲ್ಲ ಅನ್ನೋದು ಅಪ್ಪ ಅಮ್ಮನದು ಭಯ. ಒಬ್ಬೊಬ್ರದ್ದು ಒಂದು ಭಯ ಇದೆ. ಎಲ್ಲ ವಯಸ್ಸಲ್ಲೂ ಎಲ್ಲ ಏನೋ ಒಂದು ರೀತಿಯಲ್ಲಿ ಒಂದು ಭಯ ಇದ್ದೇ ಇರುತ್ತೆ. 81 ವರ್ಷದ ನಿಮಗೊಂದು ಭಯ, ಅಯ್ಯೋ ಊಟ ಇಕ್ತಾರೆ ಅದನ್ನೂ ನೆಮ್ಮದಿಯಿಂದ ಇಡಲ್ವಲ್ಲಪ್ಪ. ಹಾಗಾಗಿ ನೋಡಿ, ಅವತ್ತು ಅತ್ತೆ ಮಾವ ಸಾಕ್ಷಾತ್ ದೇವರು. ಅತ್ತೆ ಮಾವನ ಬಿಟ್ಬಿಡಿ, ನಮ್ಮ ಅಪ್ಪ ಅಮ್ಮ ಸಾಕ್ಷಾತ್ ದೇವರು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಪ್ಪ ಅನ್ನೋ ಈ ಭಾವನೆಯಾದರೂ ಮಗಳಿಗೆ ಬರದೇ ಹೋಯ್ತಲ್ಲ. ಅವ್ರಿಗೂ ಮಕ್ಕಳಿದ್ದಾರೆ. ಈಗ ನಿಮ್ಮೊಂದಿಗೆ ಅವ್ರು ಹೆಂಗೆ ನಡ್ಕೊಳ್ತಾರೆ, ಅವ್ರ ಮುಂದೆ ಅವ್ರ ಕರ್ಮವನ್ನು ಅದು ನಿರ್ಧಾರ ಮಾಡುತ್ತೆ. ನಿಮ್ಗೆ ಈ ಸಮಯದಲ್ಲಿ ಯಾರ ಬಗ್ಗೆನೂ ನಾನು ಹೇಳಿದ್ನಲ್ಲ, ಒಂದು ಆರೆಕೋಲ್ ತಗೊಂಡು ಬಂದು ಮನೆ ಉಂಡಿಸ್ತಾ ಇದ್ರು ಕೂಡ ಬೇರೆ ಯಾಕೆ ಏನು ಅಂತ ಕೇಳಬೇಡಿ. ಹಂಗಿದ್ರೇ ನೀವು ಒಂದು ಸ್ವಲ್ಪ ಮನಃಶಾಂತಿ ಪಡ್ಕೊಳ್ತೀರಾ. ಇಲ್ಲ ನೀವು ಎಲ್ಲವನ್ನು ಕೇಳ್ತಾ ಹೋಗ್ತೀರಾ ಅಂದರೆ ಮತ್ತೇನು ಮಾಡ್ತಾರೆ, ಜಗಳ ಮಾಡ್ತಾರೆ. ನಿಮಗೀಗ ಆಲ್ರೆಡಿ ಇರೋ ಮಾನಸಿಕ ನೋವು, ಅಯ್ಯೋ ಮಕ್ಕಳೇ ಹಿಂಗೆ ಮಾಡ್ತವ್ರಲ್ಲಪ್ಪ, ಮಕ್ಕಳೇ ಹಿಂಗೆ ಆಡ್ತವ್ರಲ್ಲಪ್ಪ, ಅಥವಾ ಮಗಳೇ ಈ ಥರ ನಮ್ಮನ್ನು ನಿಕೃಷ್ಟವಾಗಿ ನೋಡ್ತಾಳಲ್ಲಪ್ಪ ಅನ್ನೋ ಈ ದುಃಖ ಬೇರೆ ಇಟ್ಕೊಂಡು ಬೇಡ. ನಿಮಗೇನು 3 ಹೊತ್ತು ಊಟ, ಈ ಕಡೆ ಕಿವಿ ಬಾಯಿ ಕಣ್ಣು ಇವೆಲ್ಲ ಸ್ವಲ್ಪ ಚೆನ್ನಾಗಿರೋವರೆಗೂ ಒಳ್ಳೆ ವಿಚಾರಗಳನ್ನು ಕೇಳ್ತಾ ಭಗವಂತ ಹಂಗೆ ನನ್ನನ್ನು ಕರ್ಕೊಂಬಿಡಪ್ಪ ಅನ್ನೋ ಯೋಚನೆಲೇ ಇರ್ಬೇಕು ನಾವು. ಆಮೇಲೆ ಇನ್ನೊಂದು ಸರ್, ನಮ್ಮ ಮಕ್ಕಳು ಅವರೆಲ್ಲ ಎಳೆ ಮಕ್ಕಳು, 2 ಗಂಡು ಮಕ್ಳು ಅವರೇ. ನನಗೆ ಅವರು ಲೇಟ್ ನನ್ನ ಮಾತು ಕೇಳಿದ್ರು ಪರವಾಗಿಲ್ಲ, ಆ ಮಕ್ಕಳು ಬೆಳೆಯೋ ಮಕ್ಕಳಿಗೆ ಸರಿಯಾಗಿ ಊಟ ಕೊಡಲ್ಲ ಸರ್. ಬೆಳೆಯೋ ಮಕ್ಕಳಿಗೆ ಯಾರು? ತಾಯಿ. ಅಂದ್ರೆ ನಿಮ್ಮ ಮಗಳು ಮೊಮ್ಮಕ್ಕಳಿಗೆ ಊಟ ಕೊಡಲ್ಲ ಅಂತ? ಅವ್ರ ಮಕ್ಕಳಿಗೆ ಆ ಮಕ್ಕಳಿಗೆ ಏನ್ ಮಾಡ್ತಾಳೆ, ಸರಿಯಾಗಿ ಅಡಿಗೆ ಮಾಡೋ ಊಟ ಹಾಕಲ್ಲ, ಏನಿಲ್ಲ. ಅವ್ರಪ್ಪ ಕಳಿಸ್ತಾನ ದುಡ್ಡು, ಅಮ್ಮ ಏನ್ ಮಾಡ್ತಾಳೆ, ದೋಸೆ ಅದೇನು ಸ್ವಲ್ಪ ಹಾಕಿ ಸಾಲ್ದಾಗ ಒಟ್ಟಿಗೆ ಹಾಕೋದು. ನನಗೆ ಯೋಚನೆ ಮಾಡೋದು, ನಮ್ಮ ಅವ್ರ ಅಜ್ಜಿ ಇದ್ದಿದ್ರೆ ಹೊಟ್ಟೆ ತುಂಬಾ ಊಟ ಹಾಕೊಳ್ಳೋರು. ನೋಡಿ ಪಾಪ ಮಕ್ಕಳು, ಬೆಳೆಯೋ ಮಕ್ಕಳು ಎಷ್ಟೋ. ನನಗೆ ಒಂದ್ಸತಿ ಅಯ್ಯೋ ಅನ್ಸೋದು ನೋಡಿದ್ರೆ ಮಕ್ಕಳು, ಬೆಳೆ ಮಕ್ಕಳು ಏನ್ ಸರ್ ಈ ತರ. ಅದನ್ನ ನೋಡಿ ನನಗೂ ಯೋಚನೆ, ನನ್ಗಿಲ್ಲ ಅಂತ ಅದನ್ನ ಮರ್ತು ಬಿಡ್ತೀನಿ, ಮೊಮ್ಮಕ್ಕಳ ಮೇಲೆ ಹೋಗ್ಬಿಡ್ತದೆ ಅವ್ರಿಗೆ. ಏನು ಮಾಡೋದು? ಆಗ್ಲಿ, ಈಗ ನಾನು ಹೇಳೋದು ಅಪ್ಪಾಜಿ, ನೀವು ಮೊಮ್ಮಕ್ಕಳು ಅದು ಇದು ಕಣ್ಣಾರೆ ಕಂಡಾಗ ದುಃಖ ಆಗುತ್ತೆ, ಏನೂ ಮಾಡ್ಲಿಕ್ಕಾಗಲ್ಲ. ಬಟ್ ಏನಂದರೆ ಅವ್ರವ್ರ ಪಾಲಿಗೆ ಒಪ್ಪತ್ತಿಗೆ ಎಷ್ಟು ಊಟ ಸಿಗಬೇಕು ಅಷ್ಟೇ ಸಿಗೋದು. ನಮ್ಮದಲ್ಲದ ಹಗಲನ್ನು ನಾವೇನು ತಿಪ್ಪುರ್ಲಾಗ ಹಾಕಿದ್ರು ಕಿತ್ಕೊಳ್ಳೋಕ್ಕಾಗಲ್ಲ, ಮತ್ತು ನಮ್ಮ ಪಾಲಿನದ್ದನ್ನೇ ತಿಪ್ಪುರ್ಲಾಗ ಹಾಕಿದ್ರು ಬೇರೆಯವ್ರು ಕಿತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಪಾಲಿಗೆ ಏನು ಬರಬೇಕು, ಮೊಮ್ಮಕ್ಕಳು ಪಾಲಿಗೆ ಏನು ಹೋಗಬೇಕು. ಅಂದರೆ ತಾಯಿ ತಂದೆ ಇದ್ದು ಕೂಡ ಅವರು ಅರವಟ್ಟೆಯಲ್ಲಿ ಮಲಗಬೇಕು ಅನ್ನೋದು ಅವ್ರ ಕರ್ಮವೋ ಏನೋ ಗೊತ್ತಿಲ್ಲ. ನೋಡಿ ಸರ್, ನರ್ಸರಿಗಿಂದ ಹಿಡಿದು ಮತ್ತೆ ಏಟ್ ಸ್ಟ್ಯಾಂಡರ್ಡ್ ಬಂದವನೇ, ಇವಕ್ಕೂ ನಾನು ಬೈಂಡಿಂಗ್ ಹಾಕೊಡ್ಬೇಕು, ಕಥ ಹಾಕೊಡ್ತಾ ಅಂತ ಬರ್ತಾನೆ ಚಿಕ್ಕ ಮೊಮ್ಮಗ. ನೋಡಿ ಅಣ್ಣವರು ಹಾಕೊಂಬಂದಿದ್ದೀನಿ, ಈ ವರ್ಷನೂ ಹಾಕೊಡ್ಕತ, ನನ್ಗೆ ಆಗಲ್ಲ, ಹೋಗ ಇಲ್ಲ ತರ ನೀನ್ ಚೆನ್ನಾಗಿ ಆಗ್ತತ ಅಂತಾರೆ. ಆಗ್ಲಿ ತೊಂದರೆ ಇಲ್ಲ. ಈ ಸಮಯದಲ್ಲಿ ಪಾಪ ಮನಸ್ಸಿಗೆಲ್ಲ ಘಾಸಿ ತಗೊಂಡಷ್ಟು ಸುಮ್ಮನೆ ಆತ್ಮಕ್ಕೆ ನೋವು ಮಾಡಿಕೊಳ್ತೀರಿ, ಬೇಡ. ಈ ಸಮಯ ಎಂಥದ್ದು ಅಂದ್ರೆ ಜಗತ್ತಲ್ಲಿ ಆಗೋದೆಲ್ಲ ಆಗ್ಲಿ ಏನಾದ್ರೂ ಇನ್ನೊಂದು, ನನ್ನ ಮೆಡಿಸಿನ್ ಇವತ್ತು ಆಗಿದೆ ಸರ್. ಯಾವತ್ತೂ ಒಂದು ಮೆಡಿಸಿನ್, ಒಂದು ಟ್ಯಾಬ್ಲೆಟ್ ತಂದು ಕೊಟ್ಟಿಲ್ಲ ನನಗೆ. DLL ಕೆಲಸ ಮಾಡ್ತಿದ್ನಲ್ಲ, 50% ನನಗೆ ಕಮಿಷನ್ ಕೊಡ್ತಾರೆ, 50% ಅವ್ರಿಗೆ ಕೊಡ್ತಾರೆ, 150. ಅದರಿಂದನೇ ಜೋಳ ಮಾಡ್ತೀನಿ, ಅದರಿಂದನೇ ಮೆಡಿಸಿನ್ ತಗೊಂತೀನಿ, ಸ್ವಲ್ಪ ಹೆಂಗೆ ಅಡ್ಜಸ್ಟ್ ಮಾಡ್ತೀನಿ. ಆಮೇಲೆ ಅಡ್ಮಿಟ್ ಆದ್ರೆ ಅವರು ಫ್ಯಾಕ್ಟ್ರಿಯಿಂದನೇ ಒಂದು 50% ಕೊಡ್ತಾರೆ.
ಅಂದ್ರೆ ಸ್ವಲ್ಪ ದುಡ್ಡು ದುಡ್ಡು ಕೂಡಿಟ್ಕೊಂಡಿದ್ರಾ? ಇಲ್ಲ ದುಡ್ಡು ಕೂಡಿಕೊಂಡಾಗ ಎಲ್ಲಿ 50% ಅಂತಂದ್ರೆ 100ಕ್ಕೆ 50 ರೂಪಾಯಿ 50 ರೂಪಾಯಿ ನನ್ಗೆ ಬೇಕಲ್ಲ ಇವಾಗ ಆ ಕಡೆ ಈ ಕಡೆ ಹೋದ ತಕ್ಷಣ ಅಲ್ಲ ಅದನ್ನೇ ಹೇಳ್ತಾ ಇದ್ದೀನಿ. ಏನು ಅದಕ್ಕೂ ಮಗಳೇ ಕೊಡ್ತಾರಾ ಅಥವಾ ದುಡ್ಡು ಸ್ವಲ್ಪ ಕೂಡಿ ಇಟ್ಕೊಂಡಿದ್ದೀರಾ? ಎಲ್ಲ ಬಾಡಿಗೆ ಒಂದ್ 2 ಮನೆ ಬಾಡಿಗೆ ಬರುತ್ತೆ ಸರ್ ಅಷ್ಟೇ. ಒಂದು 15,000 ರೂಪಾಯಿ ಬಾಡಿಗೆ ಬರುತ್ತೆ. ಅದನ್ನೇ ಮಾಡಿಕೊಂಡು ನಮ್ಮ ಮೊಮ್ಮಕ್ಕಳಿಗೆ ಎಲ್ಲ ಕೇಳ ಕೊಡೋದು. ಇಲ್ಲ ಗಾಡಿ ಬೇರೆ ಓಡಿಸ್ತಾ ಇದ್ದೀನಿ, ಟೂ ವೀಲರು. ಆಯ್ತಪ್ಪಾಜಿ, ಈಗ ನಾನು ಹೇಳೋದು ಈ ಸಮಯದಲ್ಲಿ ಕೇಳಿಸ್ಕೊಳ್ಳಿ. ಹೇಳಿ ಸರ್. ನಿಮ್ಮ ಈ ಸಮಯದಲ್ಲಿ ಒಂಚೂರು ಬಾಡಿಗೆ ಬರುತ್ತೆ, ಯಾರನ್ನು ಕುರಿದಂಗೆ. ಇವತ್ತು ಹೇಳ್ತಾರೆ ಹಣ ಎಲ್ಲದಕ್ಕೂ ದೊಡ್ಡ ಔಷಧಿ ಅಂತ. ಈಗ ನನ್ನ ಈ ಕಾರ್ಯಕ್ರಮದಲ್ಲಿ ಅಪ್ಪಾಜಿ ಈ ಥರದೇ ವಯಸ್ಸಾದವರು ಅಜ್ಜ ಅಜ್ಜಿ ಎಲ್ಲ ಮಾತಾಡಿದ್ದಾರೆ. ಎಷ್ಟೋ ಜನಕ್ಕೆ ಮನೆ ಬಾಡಿಗೆ ಅಲ್ಲ, ಒಂದೇನು ಹೊಗೆ ಪುಡಿ ತಾನ್ಬೇಕು ಅಂದ್ರೆ ಮಗ ಸೊಸೆತ ಬೈಸ್ಕೊಂಡು ತಗೊಳ್ಳೋ ಪರಿಸ್ಥಿತಿಲಿದ್ದಾರೆ ಅಪ್ಪಾಜಿ. ಅಂಥದ್ರಲ್ಲಿ ಭಗವಂತ ನಿಮಗೊಂಚೂರು ನಿಮ್ಮದೇ ಆದ ಒಂದು ದುಡಿಮೆ ಅಂತ ಏನೋ ಇದೆ, ಅದು ಬಾಡಿಗೆನೋ ಏನೋ. 2 ಲಕ್ಷ ರೂಪಾಯಿ ಮಾಡಿದ್ದೀನಿ ಸರ್. ಆಯ್ತು ಅದನ್ನೇ ನಾನು ಹೇಳ, ನಾನು ಅದು ಪಾಪ ಅದನ್ನೆಲ್ಲ ಕೇಳೋಕೆ ಹೋಗಲ್ಲ. ನಾನು ಹೇಳೋದು ಅಲ್ಲ, ನಾನು ಹೇಳೋದು ಎಷ್ಟೋ ಅಜ್ಜಿ ತಾತನಿಗೆ ನಿಮ್ಗೆ 2,15,000 ಬಾಡಿಗೆ ಬಿಟ್ಬಿಡಿ, ಜೇಬಲ್ 1 ರೂಪಾಯಿ ಇಲ್ಲ ಇವತ್ತು ಅವರಿಗೆ. ಒಂದೇನೋ ಬೀಡಿ ಅಥವಾ ಒಂದು ಹೊಗೆ ಸೊಪ್ಪು ಏನೋ ಒಂದು ವಿಳೆದೆಲೆ ತಾಣ್ಬೇಕು ಅಂದ್ರೆ ಅವ್ರಿಗೆ ದುಡ್ಡಿಲ್ಲ ಅಪ್ಪಾಜಿ. ನಾನು ಹೇಳೋದು ಈ ಸಮಯದಲ್ಲಿ ನನ್ನಿಂದ ದೇವರು ಏನನ್ನ ಕಿತ್ಕೊಂಡಿದ್ದಾನೆ, ಮಗಳಿಂದ ಪ್ರೀತಿ, ಮಗಳು ಹಿಂಗೆ ನೋಡ್ತಾಳೆ ಹಂಗೆ ನೋಡ್ತಾಳೆ ಅದು ಇದು, ನನ್ನಿಂದ ಏನು ಕಿತ್ಕೊಂಡಿದ್ದಾನೆ ಅಂತ ಯೋಚಿಸಿದಷ್ಟು ದುಃಖ. ಬೇರೆಯವರಿಗೆ ಸಿಗದ ಎಷ್ಟೋ ಭಾಗ್ಯಗಳು 81 ಆದರೂ ನನಗೆ ಭಗವಂತ ಇನ್ನೂ ಕೊಟ್ಟಿದ್ದಾನೆ. ಏನು ಒಳ್ಳೆ ಆರೋಗ್ಯ ಅಥವಾ ಬಾಡಿಗೆ ಬರುತ್ತೆ ಅಥವಾ ಯಾರ ಹತ್ರ 1 ರೂಪಾಯಿ ಕೇಳಂಗಿಲ್ಲ. ಅಪ್ಪಾಜಿ ನಾನು ಹೇಳೋದು 3 ಹೊತ್ತು ಊಟ ಇಕ್ತಾ ಇಲ್ಲ ಅನ್ನೋ ಈ ನೋವಿಗಿಂತ ಯಾರೋ ಒಬ್ಬ ಹಳ್ಳಿ ಕಡೆ ತಾತ ನಿಮ್ಮಷ್ಟೇ ವಯಸ್ಸಾಗಿದೆ, ಅವನು ಅಪ್ಪ 10 ರೂಪಾಯಿ ಕೊಡಪ್ಪ ಬೀಡಿ ತಾಳ್ಬೇಕು ಅಂತ ಮಗನ ಕೇಳಬೇಕಾದ್ರೆ ಆ ತಾತನ ದುಃಖ ಇದೆಯಲ್ಲ ತಾತ. ಇನ್ನೊಂದು ನಾನು ಹೇಳೋದು, ನನಗೆ ಗಂಡು ಮಕ್ಕಳು ಆಗ್ಬಿಟ್ಟಿದ್ರೆ ಅದು ಬಿಡಿ, ನಾನು ಅದನ್ನ ಮಾತಾಡ್ತಿಲ್ಲ ಬಿಡಿ. ಹೆಣ್ಣೋ ಗಂಡಾಗಿದ್ರೆ ಇದಕ್ಕಿಂತ ಇನ್ನೂ ಘೋರ ಇರ್ತಿದ್ರಿ ನೀವು. ಬದುಕ್ತಾ ಇರಲಿಲ್ಲ, ಅದೇ ಹೇಳ್ತಿದ್ದೆ, ಇವ್ರು ಮನೇಲಾರ ಇಟ್ಕೊಂಡಾರೆ, ಅವ್ರು ಅದನ್ನೂ ಇಟ್ಕೊಳ್ತಿರ್ಲಿಲ್ಲ. ಅಲ್ಲ, ಇವ್ರು ನನಗೇನು ಕೇಳಂಗಿಲ್ಲ, ಬಾಡಿಗೆನ ಕೇಳಂಗಿಲ್ಲ. ನಾನು ಕೊಟ್ರೆ ಇಸ್ಕೊಬೇಕು, ಮನೆ ಇಲ್ಲ ಅಂದ್ರೆ ನಾನು ಮಾರ್ಕೊಂಡು ತಿನ್ಕೊಬಹುದು. ಯಾಕಂದ್ರೆ ಇವರು ಜನ್ಮ ಕೊಟ್ಟಿರೋದು ಅಷ್ಟು, ನಾನು ಯಾವ್ದು ಕೆಟ್ಟೋ ಇದ್ರಲ್ಲಿ ಹೋಗಿರಲಿಲ್ಲ, ಮಾಡಿಬಿಟ್ಟೆ ಹೋಗ್ತೀನಿ. ಅವ್ರಿಗೆ ಗಂಡ್ ಮಕ್ಳಾಗಿದ್ರೆ ನಿಮ್ ಕತೆ ಏನಾಗ್ತಿತ್ತು ನೆನ್ಸ್ಕೊಳ್ಳಿ ಒಂಚೂರು. ನೋಡ್ತಾ ಇದ್ದೀನಿ ಸರ್, ಅಕ್ಕಪಕ್ಕ ನೋಡ್ತಾ ಇದ್ದೀನಿ. 100 ರೂಪಾಯಿಗೆ ಕೊಡೋ, ನಾನು ಇದಕ್ಕೆ ಹೋಗ್ಬೇಕು, ಹಾಸ್ಪಿಟಲ್ಗೆ ಹೋಗ್ಬೇಕು, ಬರ್ತೀನಿ. ಅಂಥದ್ರಲ್ಲಿ ನನ್ಗನ್ಸುತ್ತೆ ಅಪ್ಪಾಜಿ, ನಿಮಗೆ ಈ ಸುಮ್ಮನೆ ನಿಮಗೆ ನಾನು ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತೀನಿ, ನಿಮ್ಮ 15,000 ರೂಪಾಯಿ ಬಾಡಿಗೆ ಅಥವಾ ನಿಮ್ದೊಂಚೂರು ಏನೋ ಸ್ವಾವಲಂಬಿ ಜೀವನ 1 ರೂಪಾಯಿ ಕೇಳದೇ ಇರೋ ಬದುಕಿದೆಯಲ್ಲ ಅಪ್ಪಾಜಿ. ನಾನೇ 100 ಕತೆ ಕೇಳಿದ್ದೀನಿ ವಯಸ್ಸಾದವ್ರದ್ದು. ಅವರೆಲ್ಲರ ಮುಂದೆ ನಿಮ್ಮ ಬದುಕು ಎಷ್ಟೋ ಉತ್ತಮ. ಬಟ್ ಏನಂದ್ರೆ ಮಗಳು ಪ್ರೀತಿ ಕೊಡ್ತಿಲ್ಲ, ಇದೆಲ್ಲ ನಡೀತಾ ಇದೆ, ಎಲ್ಲರ ಮೇಲೂ ನಡೀತಾ ಇದೆ ಇದು. ಈ ಸಮಯದಲ್ಲಿ 1 ರೂಪಾಯಿ ಅಂದ್ರೆ ಕೊಟ್ಟು ಕೈಗಳಾದ ನೀವು, ಆ ಕಾಲದಿಂದ ಕೇಳದವ್ರಿಗೆ ಕೊಡ್ತಾ ಬಂದ ಕೈಗಳಾದ ನೀವು, ಬೇಡೋ ಸಮಯ ಬಂದಾಗ ಅದು ಸಾವಿಗಿಂತ ಮತ್ತೇನೂ ಅಲ್ಲ. 42 ಮದುವೆ ಮಾಡಿದ್ದೀನಿ ಸರ್ ನನ್ನ ವಯಸ್ಸಲ್ಲಿ. ಅದೇ ಹೇಳ್ತಿದ್ನಿ, ಅವು ಕೊಟ್ಕೊಂಡು ಬಂದ ನಿಮಗೆ ಬೇಡೋ ಸ್ಥಿತಿ ಬಂದ್ಬಿಡೋದಿದೆಯಲ್ಲ, ಅದು ಸಾವಿನಷ್ಟೇ ಸಮ. ಆದ್ರೆ ನಿಮಗೆ ನಾನು ಹೇಳೋದಪ್ಪಾಜಿ, ಇವ್ರ ಮಗಳು ಏನು ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ ಹಂಗೆ ಮಾಡ್ತಾಳೆ, ಬೇಡ. ನೀವು ಹೆಚ್ಚು ಪ್ರಶ್ನೆ ಹಾಕಿ ಇದು ಯಾಕಂಗೆ, ಅಯ್ಯೋ ಮೊಮ್ಮಕ್ಳಿಗೆ ಯಾಕೆ ಊಟ ಹಾಕಿಲ್ಲ, ಇದು ಯಾಕೆ ಈ ಸಮಯ ಇದೆಯಲ್ಲ ನಿಮಗೆ, ಈ ವಯಸ್ಸಾದ ಸಮಯದಲ್ಲಿ ಯಾಕೋ ಮಕ್ಕಳಿಂದ ಪ್ರೀತಿ ಸಿಗದೆ ಇರೋಷ್ಟು ಕರ್ಮ ಏನೋ ನಿಮ್ಮ ಪಾಲಿಂದಿದೆ, ನೀವು ಅನುಭವಿಸ್ಲೇಬೇಕು. ಆ ಮಕ್ಕಳಿಗೆ ಅರ್ಗಳ್ಳಲ್ಲಿ ಮಲ್ಕೊಳ್ಳೋದು ಆ ಮಕ್ಳ ಕರ್ಮ, ಅವ್ರು ಅನುಭವಿಸ್ಲಿ. ಆಯ್ತು, ಅದಕ್ಕೆ ಹೇಳ್ತೇನೆ, ಎಲ್ಲರೂ ದೇವರ ಮಕ್ಕಳೇ. ಎಷ್ಟೊತ್ತಿಗೆ ಯಾರಿಗೆ ಏನು ಊಟ ಕೊಡಬೇಕು, ಎಷ್ಟು ಕೊಡಬೇಕು, ಯಾರಿಂದ ಕೊಡಿಸ್ಬೇಕು, ಭಗವಂತನ ಲೀಲೆ ಅದೆಲ್ಲ. ಅವನು ಕೊಡ್ತಾನೆ, ಯಾರನ್ನು ಹಸಿವಿನಿಂದ ಮಲಗಿಸಲ್ಲ. ಆದರೆ ನಾನು 81ರ ಸಮಯಕ್ಕೆ ಬಂದು 81 ವಯಸ್ಸು, ಇನ್ನೇನು ಸೂರ್ಯ ಮುಳುಗೋ ಸಮಯದಲ್ಲಿ ಇದ್ದೀರಿ ತಾತ, ಹೌದಲ್ಲ? ಈ ಸಮಯದಲ್ಲಿ ನನಗೆ ಭಗವಂತನ ಹೊರತು ಇನ್ಯಾವ ಮನುಷ್ಯರ ಮೇಲೂ, ಹೌದು ಮನುಷ್ಯನಲ್ಲೇ ಭಗವಂತ ಇದ್ದಾನೆ. ನಾಳೆ ನಿಮಗೇನೋ ಅರ್ಜೆಂಟ್ ತೊಂದರೆ ಆಯಿತು ಅಂದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿರೋದು ಮನುಷ್ಯರೇ, ನಿಮ್ಮ ಮಗಳೋ ಮೊಮ್ಮಕ್ಕಳೋ ಅಳಿಯನೋ ಯಾರೋ ಕರ್ಕೊಂಡು ಹೋಗ್ಬೇಕು. ಅಂದರೆ ಒಂದೇ ಬಾರಿ ಒಬ್ಬರನ್ನು ನಾವು ಕೆಟ್ಟವರು ಅಂತ ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ. ಅದೇ ಕೆಟ್ಟವನು ಅವನೇ ಶತ್ರು ಅಂದ್ಕೊಂಡು ಬದುಕ್ತಾ ಇರ್ತೀವಿ, ಬಟ್ ನಮಗೇನೋ ಆಕ್ಸಿಡೆಂಟೋ ಏನೋ ಆದಾಗ ಅವನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾನೆ. ಮತ್ತೆ ಇಲ್ಲಿ ಯಾರು ಕೆಟ್ಟವ್ರು? ಮತ್ತೆ
ಯಾರೂ ಕೆಟ್ಟವರಲ್ಲ. ಯಾಕಂದ್ರೆ ಒಂದು ಗಳಿಗೆಯಲ್ಲಿ ಕೆಟ್ಟವರು ಅಂತ ಕಂಡವರೇ, ಬೆಳಿಗ್ಗೆ ಕೆಟ್ಟವರು ಅಂತ ಕಂಡವರೇ ಸಂಜೆ ಯಾವುದೋ ಕಾರಣಕ್ಕೆ ತುಂಬ ಒಳ್ಳೆಯವ್ರ ಥರ ಕಾಣ್ತಾರೆ. ಹೌದು ಸ್ವಾಮಿ. ಇಲ್ಲಿ ಯಾರನ್ನು ಒಳ್ಳೆಯವರು ಯಾರನ್ನು ಕೆಟ್ಟವರು ಅನ್ಲಿ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ನೀನು ಯಾರನ್ನೂ ಒಳ್ಳೆಯವರು ಅನ್ಬೇಡ, ಯಾರನ್ನೂ ಕೆಟ್ಟವರು ಅನ್ಬೇಡ, ಯಾರು ಹೆಂಗಿದಾರೋ ಹಂಗೆ ಒಪ್ಕೋ ಮೊದಲು ಅಂತಾರೆ. ಹೌದು, ನನ್ನ ಮಗಳು ಹಿಂಗೆ, ಅವಳು ನನಗೆ ನೆಮ್ಮದಿಯಾಗಿರೋಕೆ ಬಿಡಲ್ಲ, ಅಥವಾ ಅವಳು ನನಗೆ ಪ್ರೀತಿಯಿಂದ ನಗ್ನಗ್ತಾ ಊಟ ಕೊಡೋ ದಿನಗಳು ಬರಲ್ಲ, ಅದು ನಾನು ಒಪ್ಕೊಳ್ಬೇಕು. ಯಾಕಂದ್ರೆ ಅವಳು ಇರೋದೇ ಹಂಗೆ. ಅದೇನು ಮೊದಲಿಂದ ಬಂದಿದ್ದೋ ಅಥವಾ ಇತ್ತೀಚೆಗೆ ಬಂದಿದ್ದೋ ಏನ್ಕೋ. ಆದರೆ ಜಮೀನನ್ನು ಬರೆದಿರೋ ವಿಲ್ಲನ್ನು ನಾನು ಚೇಂಜ್ ಮಾಡಿದೆ, ಆ ನಿರ್ಧಾರ ಬೇಡ, ಸದ್ಯಕ್ಕೂ ಬೇಡ, ಮುಂದೆಯೂ ಬೇಡ. ಹುಟ್ಟಿಸಿದ ತಪ್ಪಿಗೆ ಅಥವಾ ಎತ್ತ ಕಾರಣಕ್ಕೋಸ್ಕರ ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡ್ತಿದ್ದೀರಿ ಅಷ್ಟೇ. ಆದರೆ ನನ್ನನ್ನು ಅವರು ಸ್ವಲ್ಪ ಉಪಚಾರ ಮಾಡಲಿಲ್ಲ ಅಂತ ನಾನು ಇನ್ನೇನೋ ನಿರ್ಧಾರ ತಗೊಳ್ಳೋದಿದೆಯಲ್ಲ, ಬೇಡ. ಅಂದರೆ ಎಲ್ಲ ಚೆನ್ನಾಗಿದ್ದ ಕಾಲದಲ್ಲಿ ವಿಲ್ ಮಾಡಿದೆ, ಎಲ್ಲ ಕೆಟ್ಟ ಕಾಲಕ್ಕೆ ನಾನು ಅದನ್ನು ಕ್ಯಾನ್ಸಲ್ ಮಾಡಿದೆ ಅನ್ನೋದಾದರೆ ನಿಮ್ಮ ಅವತ್ತಿನ ಒಳ್ಳೆ ನಿರ್ಧಾರಕ್ಕೆ ನೀವು ನಿಲ್ಲಿಲ್ಲ ಅಂತ ಆಯಿತು. ಬೇಡ ಸ್ವಾಮಿ. ಯಾಕಂದ್ರೆ ಇವಾಗ ನನಗೆ ಎಷ್ಟೋ ಜನ ಹೇಳೋರಣ ಕೇಳೋರಣ, ಎಷ್ಟೋ ಜನ ನನ್ಗೆ ಅವ್ರೆ, ಬಟ್ ಯಾರ ಹತ್ರ ನನಗೆ ಹೇಳಕ್ಕೆ ಇಷ್ಟ ಇಲ್ಲ. ಆದ್ರೆ ತಾವು 2 ವರ್ಷದಿಂದ ನಿಮ್ಮನ್ನ ಕಾಯ್ತಾ ಇದ್ದೀನಿ. ಬಹಳ ಟ್ರೈ ಮಾಡಿದೆ. ಇವತ್ತು ಬೆಳಗ್ಗೆಯಿಂದ ಪಟ್ಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲಿ ಏನ ಸುಮ್ಮನೆ ಖಾಲಿ ಆಗಬಿಟ್ಟು ನಾನು ಇಲ್ಲಿ ಕುಂತ್ಕೊಂತೀನಿ ಮಾಡ್ತಾ ಇದ್ದೀನಿ. ಆಮೇಲೆ ತಿರುಗಿ ಇನ್ನೊಂದ್ಸತಿ ಬಂದ್ಬಿಡು, ಅಯ್ಯೋ ಏನಪ್ಪ ಅವಸರ ಆಗ್ಬಿಡ್ತ, ಇಲ್ಲ ತಗೊಂಡ್ಬಿಟ್ರೆ ಸ್ವಾಮಿಗಳು, ಇಲ್ಲಿ ನೋಡಿ ಪಾಪ ನೀವು ಹೇಳಿದ ತಕ್ಷಣ ಇವಾಗ ನನಗೇನಾಯ್ತಪ್ಪ ಅಂತಂದ್ರೆ, ಸರಿ ಯಾರನ್ನ ಕೋಪ ವಿಕಮ್ಮ ಊಟ ಇದೆ ನಮ್ಮ ಅಂತ ಕೇಳೋದು ಅಷ್ಟೇ, ತಿನ್ನೋದು, ಇಲ್ಲ ಅಂದ್ರೆ ಬಿಡೋದು. ಇಲ್ಲಪ್ಪ ಏನಿಲ್ಲ ಉಪ್ಪಿಟ್ಟು ಮಾಡಿದೆ ನನಗಾದ ತಿನ್ನೋದು, ಇಲ್ಲ ಹೋಗಿ ಅಲ್ಲೆಲ್ಲ ಒಂದು 2 ಇಡ್ಲಿ ತಿನ್ಬಿಡೋದು ಅಷ್ಟೇ. ನಾನು ಹೇಳ್ತೀನಿ ಅಪ್ಪಾಜಿ, ನನ್ನ ಕೃಷ್ಣನ ಅನುಗ್ರಹ ನಿಮ್ಗೆ ಯಾವ ನೋವಿಲ್ಲದ ಯಾರ ಹಂಗಿಗೂ ಹೋಗದೆ ನಿಮಗೆ ಸಾವು ಬರುತ್ತೆ. ನಾನು ಮಲ್ಕೊಂಡಾಗ ಹೇಳ್ತೀನಿ ಸರ್, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, 45 ಸತಿ ಹೇಳ್ಕೊಂಡು ಮಲ್ಕೊಂಡ್ಬಿಟ್ಟು. ಅದ್ಭುತ. ನೋಡಿ, ನನಗೆ ಗೊತ್ತಿರೋ ಹಾಗೆ 81ರ ಈ ಸಮಯದಲ್ಲೂ ಈ ಜ್ಞಾನ ಅಥವಾ ಈ ಪ್ರವಚನ ಅಥವಾ ಯಾಕಂದ್ರೆ ದೇಹ ಸ್ಪಂದಿಸ್ತಿರ್ಬೋದು, ಬಟ್ ಮನಸ್ಸಲ್ಲಿ ನಾನು ಇಂಥ ಒಳ್ಳೇದು ಕೇಳೇ ನೆಮ್ಮದಿ ಪಡ್ಕೊಳ್ಬೇಕಪ್ಪ. ಯಾಕಂದ್ರೆ ಸುತ್ತಮುತ್ತವ್ರು ಯಾರೂ ನೆಮ್ಮದಿ ಕೊಡಲ್ಲ. ಹೌದು ಸರ್. ನಾನು ಯಾಕಂದ್ರೆ ಈ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬರ್ದಿದ್ದಾರೆ ಸರ್, ಅದನ್ನ ಬರ್ದ್ಬಿಟ್ಟು 1-2 ಸತಿ ಓದ್ಕೊಂಡು ದೇವ್ರ ಕೈ ಎತ್ಕೊಂಡು ಬಂದ್ಬಿಡೋದು. ನಿಜ, ನೀವೆಲ್ಲರೂ ನಿಮ್ಮ ಕರ್ತವ್ಯಗಳನ್ನು, ಯಾಕಂದರೆ ಈ ಜಗತ್ತೇ ಒಂದು ನಾಟಕ ಮಂದಿರ. ಇಲ್ಲಿ ತಂದೆ ಅನ್ನೋ ಪಾತ್ರ ನಿಭಾಯಿಸಿದ್ದೀರಿ, ಗಂಡ ಅನ್ನೋ ಪಾತ್ರ ನಿಭಾಯಿಸಿದ್ದೀರಿ, ಈಗ ತಾತ ಅನ್ನೋ ಪಾತ್ರ ನಿಭಾಯಿಸ್ತಿದ್ದೀರಿ. ಬಟ್ ಒಂದ್ ದಿವಸ ಬಣ್ಣ ಮಾಸಿದ ಮೇಲೆ ಎಲ್ಲಿಂದ ಬಂದು ಅಲ್ಲಿಗೆ ಹೋಗ್ಲೇಬೇಕು, ಬಣ್ಣ ತೊಳ್ಕೊಂಡು. ಏನು ಅದನ್ನ ಮಾತ್ರ ತಪ್ಸಕ್ಕಾಗಲ್ಲ ಸರ್ ಅಲ್ವಾ? ನೀವು ಕೋಟಿ ಕೂಡ ಆಗ್ಲಿ, ನೀವು ಗೌರ್ಮೆಂಟ್ ಎಂಪ್ಲಾಯಿ ಆಗ್ಲಿ, ಭಿಕ್ಷುಕ ಆಗು, ಚಪ್ಪಲಿ ಒಲಿಯೋನ ಆಗು, ಸಾವು ಅಂದ್ರೆ ಪ್ರಕೃತಿ ಮಾತ್ರ ಯಾರಿಗೂ ತಾರತಮ್ಯ ಮಾಡಲ್ಲ, ಅದ್ರಲ್ಲಿ ಸಾವು ಕೂಡ ಒಂದು. ಆದ್ರೆ ನಾನು ಏನೇ ಕೆಲಸ ಮಾಡೋದ ನಿಯತ್ತ ಕೆಲಸ ಮಾಡ್ತೀನಿ ಸರ್. ಇಲ್ಲೇಗನ ಕೊಟ್ರೆ ನಾನು BL ಅಲ್ಲಿ ಕಷ್ಟ ಬಿಟ್ಟಿರೋದು, ನಾನು ಇನ್ನವರೆಗೂ ಬದುಕಿದ್ರೆ ಅದ್ರ ಕಷ್ಟ ಬಿಟ್ಟಿಟ್ಗೆ ನಾನು ಇನ್ನೂವರೆಗೂ ಬದುಕಿರೋದು. ಇವತ್ತು ಹೋದ ಗೇಟ್ ಹೋದ್ರೆ ನಮಸ್ಕಾರ ಆಗ್ತೀನಿ ಸರ್ ಕೈಗೆ, ಶಾಲೆಯಲ್ಲಿ ತರ ಇರೋದು, ನಮಸ್ಕಾರ ಮಾಡ್ತೀನಿ ಗೇಟ್ ಹತ್ರ ಹೋದ್ರೆ, ಸ್ವಾಮಿ ನಮ್ಮಪ್ಪ ನನ್ನ ಮಕ್ಕಳು ನಮ್ಮ ಮೊಮ್ಮಕ್ಕಳನ್ನೆಲ್ಲ ಬದುಕಿದಪ್ಪ. ನೋಡಿ, ಆ ಕರ್ಮಭೂಮಿ ನಿಮಗೆ ಕರ್ಮ ಕೆಲಸ ಕೊಟ್ಟು ಅನ್ನಕ್ಕೆ ದಾರಿ ಮಾಡಿಕೊಟ್ಟು ಜಾಗವನ್ನ ದೇವಸ್ಥಾನ ಅನ್ನೋದಕ್ಕಿಂತ ಬೇರೇನೂ ಅಲ್ಲ. ಹೌದಲ್ಲ? ನಿಜವಾದ ದೇವರು ಅಲ್ಲೇ ಇದ್ದ, ಕಾಯಕದಲ್ಲಿ ಎಲ್ಲ ನಮ್ಮ ಫ್ಯಾಮಿಲಿನೇ ಸಾಕಿದೆ ಸರ್. ಅದು ನನಗೆ 36 ವರ್ಷದಿಂದ ನಾನು ಜೋಬಾಗ ಒಂದು 9 ಪೈಸೆ ಇಲ್ಲದ್ರೆ ಹೋಗಿ ನಾನು ಕೆಲಸ ಮಾಡಿ ಮನೆಗೆ ಬರ್ತಿದ್ದೆ ಸರ್. ನಾನು ಏನೋ ಮಾಡೋದು, ಅದೇ ನಮ್ಮ ತಾಯಿಗಿನ್ನ ಹೆಚ್ಚಾಗಿ ಇದ್ದು ಹೋಗ್ಬಿಟ್ರು, ಅದಕ್ಕೆ ಹೋಗ್ಬಿಟ್ರು, ಏನ್ ಮಾಡೋದು. ಬರ್ತಿದಂತ ಹೋದ್ಲು ಸರ್, ಅಷ್ಟೇನೆ. ವಾಪಸ್ ಬರ್ತೀನಿ ಅಂತ ಹೇಳಿ ಮಗಳ ಕೈಗೆ 500 ರೂಪಾಯಿ ಕೊಟ್ಬಿಟ್ಟು ತರಕಾರಿ ತಗೊಂಡೋಗಿ, ನಾನು ಹೋದ್ರೆ 2 ದಿವಸ 3 ದಿವಸ ಇದ್ಲು, ಹೋದ್ರೆ ಸಾಕು, ಹೋಗಿ ಮನೆಗೆ ಮಕ್ಕಳಿಗೆ ಏನಂತ ತಗೊಂಡೋಗಿ ಕೊಡೋಗಪ್ಪ, ಬೇಗ ಏನ್ ಹೇಳ್ತಾವ ಏನ್ ಮಾಡ್ತಾವ ಅಂತ ಹೇಳೋ ಐತಿ. ಹಂಗೆ ಆಯ್ತು ಸ್ವಾಮಿ, ನೀವು ಮಾಡಿದಕ್ಕೆ ನೀವು ಹೇಳಿದ್ ಕೊಟ್ಟಿದ್ಕ ತುಂಬಾ ತುಂಬಾ ವಿಲ್ಲಲ್ಲಿ ಯಾವುದೇ ಬದಲಾವಣೆ ಬೇಡ, ಮತ್ತೆ ಮನೆಯಲ್ಲಿ ಯಾವ ಪ್ರಶ್ನೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲ ಸರ್, ಊಟ ಹರೇ ಕೃಷ್ಣ ತಂದೆ ನಿಂದೆ ಅಪ್ಪ ಎಲ್ಲ ಅಂದುಕೊಂಡು ಹೆಂಡತಿ ಒಂಚೂರು ಮುಂದೋಗಿರೆ, ನಾವ್ ಒಂಚೂರು ಹಿಂದೋಯ್ತೀವಿ ಅಷ್ಟೇ, ಎಲ್ಲ ಹೋಗ್ಬೇಕು ಸರ್ ಅಲ್ವಾ? ಒಬ್ರಾದ್ಮೇಲೆ ಒಬ್ರು. ಇವತ್ತು ಮೆರೀತಾ ಇರೋ ಮಗಳು ಕೂಡ ಒಂದು ಮೊದಲನ್ನು ನೋಡಿದೆ ನಾನು ಒಂದ್ಸತಿ ಕಾರ್ಯಕ್ರಮದಲ್ಲಿ ನೋಡಿದೆ. ದೇವ್ರ ತರ
ನಿಮ್ಮ ಆಶೀರ್ವಾದ, ನಿಮ್ಮ ಆಶೀರ್ವಾದ. ನೋಡಿ, ನಾನು ಹೇಳೋದು ನಿಮಗೆ, ನಾನು ಭರವಸೆ ಕೊಡ್ತೀನಿ, ನಿಮ್ಮ ನಂಬರ್ ಸೇವ್ ಮಾಡ್ಕೊಳ್ತೀನಿ. ನಿಮ್ಗೆ ಯಾವಾಗ ಬೇಜಾರು ಅನ್ಸುತ್ತೆ ಒಂದು 5 ನಿಮಿಷ ಕರೆ ಮಾಡಿ ಮಾತಾಡಿ, ಏನು ತೊಂದರೆ ಇಲ್ಲ, ನಾವಿದ್ದೀವಿ. ಸರಿ ಸ್ವಾಮಿ, ದೇವ್ರು ಒಳ್ಳೇದ್ ಮಾಡ್ಲಿ ಸ್ವಾಮಿ. ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಸ್ವಾಮಿ. ನೀವು 4-6 ಜನಕ್ಕೆ ಬುದ್ಧಿ ಹೇಳಿಂದ ಒಂದು ಸಂತೋಷಗಳು ತುಂಬಿ ಸ್ವಾಮಿ, ಸಾಕು ಅಷ್ಟೇ. ನೀನು ಎಲ್ಲಾರಾದ್ರೂ ಕಾಸುಗಳು ದುಡ್ಡುಗಳು ಶಾಸ್ತ್ರಗಳು ಏನು ಬೇಡ ಸ್ವಾಮಿ, ನೀವೇ ದೇವರು. ಹಾಗೇನಿಲ್ಲ ನೋಡಿ, 2 ವರ್ಷದಿಂದ ನೋಡ್ತಾ ಇದ್ದೀನಿ ಸರ್ ನಾನು. ಎಷ್ಟು ಹೆಣ್ಣು ಮಕ್ಕಳು ಎಷ್ಟು ಅಲ್ಲತಾವ, ಎಷ್ಟು ಮಾಡ್ತಾರೋ, ತಪ್ಪು ಮಾಡ್ತಾರೆ, ಅದಕ್ಕೆ ಎನ್ಸದಿದ್ದೆ ಮಾಡಿ ಇಷ್ಟ, ಆಮೇಲೆ ಲಾಸ್ಟ್ ನಲ್ಲಿ ಹೇಳ್ದೆ ಕೇಳಮ್ಮ ಅಂತ ಬೈತೀರಿ, ಭಯ ಬಿದ್ದುಬಿಡ್ತಾರೆ ಸರ್. ಅದು ನೋಡ್ತಾ ಇರ್ತೀನಿ ನಾನು. ಅಯ್ಯೋ ಅಯ್ಯೋ, ಇಲ್ಲ ಅಪ್ಪಾಜಿ, ನಾನು ಯಾರನ್ನು ಬೈಬೇಕು ಅಂತಲ್ಲ, ಬಟ್ ನನ್ನ ಗದರಿಸುವಿಕೆ ಅವ್ರಿಗೆ ಒಳ್ಳೇದು. ಬೈಯೋದಲ್ಲ, ಗದರಿಸ್ತೀನಿ. ಹೌದು ಹೌದು, ನನಗೆ ಹೇಳಿದೆ, ನಾನು ಹೇಳೋದು ಕೇಳಪ್ಪ, ನಾನು ಹೇಳಿ ಕೇಳೋದು, ಕೇಳಬೇಕು. ಅಯ್ಯೋ ಹಾಗೇನಿಲ್ಲ, ಕ್ಷಮೆ ಇರ್ಲಿ ನಿಮ್ಗೆ. ನಾನು ಏಕವಚನ ಬಳಸಿದ್ರೆ ಕ್ಷಮೆ ಇರ್ಲಿ. ಏನಿಲ್ಲ, ನಾನು ಇಲ್ಲ ಸ್ವಾಮಿ, ನಮ್ಗೇನು ಒಂದಿಲ್ಲ ಬಿಡಿ. ನಾವು ಕೇಳ್ತೀರಿ, ನಮ್ಮ ಹತ್ರ ಎಲ್ಲ ತಗೊಂತೀರಿ, ಆಮೇಲೆ ನೀವು ಉತ್ತರ ಹೇಳುವಾಗ ಯಾರು ಮಾತಾಡಬಾರ್ದು ಅಷ್ಟೇ, ನಾ ಕೇಳಬೇಕು. ಅಯ್ಯೋ ಅಯ್ಯೋ, ಹಾಗೇನಿಲ್ಲ ನೋಡಿ, ನೀವು ಹಿರಿಯರಾಗಿ ನನಗೆ ಆ ಮಾತನ್ನು ಸಹನೆ ಮಾಡಿದ್ದೀರಿ. ನಾನು ಪಾಪ ಆ ಮಾತು ಬಳಸಿದಾಗಲೂ ನೀವು ನನ್ನನ್ನು ಗೌರವಿಸಿದ್ದೀರಿ. ಒಂದು ಪಾಯಿಂಟ್ ಮುಂದಕ್ಕೆ ಬಿಡಲ್ಲ, ಅದು ಹೇಳಿ. ಹಿಂದಕ್ಕೆ ಬರ್ತೀರಾ, ಕೇಳ್ತೀರಾ, ಇಲ್ಲ ಸರಿ ಇನ್ನೊಂದ್ಸತಿ ಹೇಳು ಅಂತ ಹೇಳಿಸ್ತೀರಾ. ಆಮೇಲೆ ನೀವು ಅವ್ರಿಗೆ ಹೇಳುವಾಗ, ಆನ್ಸರ್ ಹೇಳುವಾಗ ಸುಮ್ಮನೆ ಇರ್ಬೇಕು ಅಷ್ಟೇ. ಅದನ್ನೇ ಅವ ನೋಡಿ, ಎಲ್ಲೆಲ್ಲಿ ಹೇಳಿದ್ರೆ ಏನೇ ಕೇಳಿದ್ರೆ ಅದನ್ನೆಲ್ಲ ಕರೆಕ್ಟ್, ಅದನ್ನೆಲ್ಲ ಮ್ಯಾಟ್ರ್ ಬರ್ತಾ ಇರ್ತದೆ. ಮೊದ್ಲು ಚೆನ್ನಾಗಿ ಕೇಳಿಸ್ಕೊಂಡ್ಬಿಟ್ರೆ ಒಳ್ಳೆ ತೀರ್ಪು ಕೊಡ್ಬೋದಲ್ವಾ? ಇಲ್ಲ, ಕೇಳ್ಕೊಂಡಿದ್ದೆ ನಾನು, ಬಹಳ ಕೇಳ್ಕೊಂಡಿದ್ದೆ ನಾನು. ಹಲೋ, ಇಲ್ಲನ್ನು ಓಡ್ದು ಇದ್ಕೊಟ್ರ ನನಗೆ. ಕೇಳಿದ ತಕ್ಷಣ ಅದೇನೋ ತಿರ್ಗಾ ಬರ್ತದೆ, ತಿರ್ಗಾ ಅದೇನು ಕ್ವಶನ್ ತಿರ್ಗಾ ಬಂದ್ಬಿಟ್ರೆ ಟಕ್ಕನಾಗಿ ಓದ್ತದೆ, ತಿರ್ಗಾ ಮತ್ತೆ ಅದೇ ಬರ್ತದೆ. ಅದನ್ನೆಲ್ಲ ಕಂಡು ಹಿಡ್ಕೊಂಡ್ಬಿಟ್ಟಿದ್ದೀನಿ ಜಾಸ್ತಿ. ಬಹಳ ಖುಷಿ ನೋಡಿ. ನೀವ್ ಹೇಳಿದ ಕೇಳಿ ಸರ್, ರಾತ್ರಿ ಹೊತ್ತು ಹಾಕೊಂಡ್ಬಿಟ್ರೆ ಬೆಳಗ್ಗೆವರೆಗೂ ಹಂಗೆ ಇರ್ತದೆ ಸರ್, ಅದು ಮಲ್ಕೊಂಡ್ಬಿಡ್ತೀನಿ ಹಂಗೆ ಕೇಳ್ಕೊಂಡು. ಓಹೋ ಅಂತ ನನಗೆ ನಿಮ್ಮದು ಕಾರ್ಯಕ್ರಮ ಅಂದ್ರೆ ಬಹಳ ಆಗ್ತದೆ. ಆಗ್ಲಿ ಆಗ್ಲಿ ಅಪ್ಪಾಜಿ, ನಾನು ಹೇಳಿದ್ನಲ್ಲ, ನಿಮ್ಗೆ ಯಾವಾಗ ಬೇಜಾರು ಅನ್ಸುತ್ತೆ, ಮನ್ಸಿಗೆ ನೋವು ಅನ್ಸುತ್ತೆ, ನಮ್ಮ ನೆನ್ಸ್ಕೊಳ್ಳಿ, ಕರೆ ಮಾಡಿ. ಸೋಮವಾರ, ಗುರುವಾರ, ಶನಿವಾರ ಕಾರ್ಯಕ್ರಮ ಇರುತ್ತೆ. ನೆಮ್ಮದಿಯಾಗಿರಿ, ಭಗವಂತ ಕಾಪಾಡ್ತಾನೆ. ಯಾರ ಹಂಗಲ್ಲೂ ನೀವು ಬದುಕ್ತಿಲ್ಲ, ಅಲ್ಲಿಂದ ಇಲ್ಲಿವರೆಗೂ ರಾಜನಾಗಿ ಬದುಕಿದ್ದೀರಿ. ಇವರೊಂದು ಸ್ವಲ್ಪ ಏನೋ ಗೊಂದಲ ಮಾಡಿದ್ರು, ಅಥವಾ ಇವರೊಂಚೂರು ಯಾಕೋ ನಿಮ್ಮನ್ನು ಅಷ್ಟು ಆಸಕ್ತಿ ವಹಿಸ್ತಾ ಇಲ್ಲ, ಕಾಳಜಿ ಮಾಡ್ತಿಲ್ಲ ಅಂದರು, ಏನೋ ನನ್ನ ಕೊನೆಯ ಸಮಯದಲ್ಲಿ ನನ್ನ ಅನ್ನವನ್ನು ನನ್ನ ಬಾಡಿಗೆಯಿಂದಲೋ ಅಥವಾ ಏನೋ ನನ್ನ ಹಣದಿಂದ ನಾನು ಬದುಕ್ತಾ ಇದ್ದೀನಿ, ದೇವರು ನನಗೆ ಇಷ್ಟು ಮಾತ್ರ ಕೊಟ್ಟನಲ್ಲ ಅಂತ ಸಂತೋಷ ಪಡೋದು ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಅದು ಒಳ್ಳೆಯದು. ಸರಿ ಸ್ವಾಮಿ, ದೇವ್ರು ಒಳ್ಳೇದು ಮಾಡ್ಲಿ. ನಿಮ್ಮ ಆಶೀರ್ವಾದ ಶುಭವಾಗ್ಲಿ. ಪರಮಾತ್ಮ ನೋಡಿ, 80 ವರ್ಷ, 81 ವರ್ಷ, ಕ್ಷಮಿಸಿ. ನಾನು ಒಂದು ವೇಳೆ ನಿಮ್ಮ ಹತ್ರ ಎಲ್ಲಾದರೂ ಮಿಸ್ ಆಗಿ ಏಕವಚನ ಬಂದಿದ್ರೆ ಕ್ಷಮೆ ಇರಲಿ ನಿಮ್ಮ ಪಾದಕ್ಕೆ. ನನಗೆ ತುಂಬ ಆಸಕ್ತಿ ಅಥವಾ ತುಂಬ ವಿಚಿತ್ರ ಅನಿಸೋದು, ಯಾವ ಬಾಲ್ಯದಲ್ಲಿ ಇವ್ರಿಗೆ ಪಾಪ ಊಟಕ್ಕೆ ಕಷ್ಟ ಇತ್ತು, ಇವ್ರ ತಂದೆ ತಾಯಿಗಳು ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿದ್ರು, ಇವರು ಕೂಡ ಇವ್ರ ಮಕ್ಕಳನ್ನ ಸಾಕಿದ್ರು. ಬಟ್ ಈಗ ಹೆಣ್ಮಕ್ಳಾದವರು ಆಸ್ತಿಲಿ ಮಾತ್ರ ಪಾಲಬೇಕು, ಅಪ್ಪ ಅಮ್ಮನ ಕಷ್ಟ ಸುಖಗಳಲ್ಲಿ ನಮಗೆ ಪಾಲು ಬೇಡ ಅಂದರೆ ಹೆಂಗೆ? ಅದರಲ್ಲೂ ಗಂಡು ಮಕ್ಕಳಿಲ್ಲ ಅಂದಾಗ ಹೆಣ್ಮಕ್ಳು ತಂದೆ ತಾಯಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕು. ಇವನ್ ಅವ್ರದ್ದು ಆಸ್ತಿ ನೀವೇ ಅನುಭವಿಸ್ತಿದ್ದೀರಾ ಅಥವಾ ನೀವೇ ಇದು ಮಾಡ್ತಿದ್ದೀರಾ ಅಂದಾಗ ನೀವು ಈ ಥರ ಎಲ್ಲ ಅನ್ಯಾಯ ಮಾಡಬಾರ್ದು. ಇರಲಿ ಪಾಪ, ಆ ಹೆಣ್ಮಕ್ಳಿಗೆ ಏನು ತಲೆಯಲ್ಲಿ ಓಡ್ತಿದೆಯೋ ಗೊತ್ತಿಲ್ಲ. ಬಟ್ ಯಾರ್ಯಾರು ನಿಮ್ಮ ಮನೆಯಲ್ಲಿ ವಯಸ್ಸಾದವರಿದ್ದರೆ ನೀವು ಅವ್ರ ಹತ್ರ ತುಂಬ ಗಂಟುಗಟ್ಟಲೆ ಕೂತು ಮಾತಾಡಿ ಅಂತಲೂ ನಾನು ಹೇಳಲ್ಲ. ಹಾಕೋ 3 ಹೊತ್ತು ಊಟಕ್ಕೆ ಹಂಗಿಸಬೇಡಿ. ಎಲ್ಲೋ ದಿನದ 24 ಗಂಟೆಲಿ ಒಂದು 5 ನಿಮಿಷ, 24 ಗಂಟೆಲಿ 5 ನಿಮಿಷ ಅಜ್ಜಿ ತಾತ ಅಂತ ಒಂಚೂರು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಿಮಗೂ ಒಂದು ದಿವಸ ವಯಸ್ಸಾಗುತ್ತೆ. ನೀವು ವಯಸ್ಸಾದವ್ರ ಜೊತೆ ನೀವು ಹೆಂಗೆ ನಡ್ಕೊಳ್ತೀರೋ ಹಾಗೆ ನಿಮ್ಮ ಜೊತೆ ಕೂಡ ನೀವು ವಯಸ್ಸಾದಾಗ ಈ ಲೋಕ ನಡ್ಕೊಳ್ಳುತ್ತೆ. ಹಾಗಾಗಿ ತುಂಬ ಅನ್ಯಾಯದ ರೀತಿಯಲ್ಲಿ ನಡ್ಕೊಂಡ್ರೆ ಅದು ಒಳ್ಳೆಯದಲ್ಲ.
ಎಲ್ಲರಿಗೂ ಒಂದು ಒಳ್ಳೆ ದಿನ ಕೆಟ್ಟ ದಿನ ಅಂತ ಇದ್ದೇ ಇದೆ. ಸುಮ್ಮನೆ ಯಾಕೆ ಈ ಥರ ಎಡವಟ್ಟು ಮಾಡಿಕೊಳ್ಬೇಕು? ಅದು ಏನೇ ಕಷ್ಟ ಇರಲಿ, ವಯಸ್ಸಾದ ಅಜ್ಜ ಅಜ್ಜಿ ಮನೆಯಲ್ಲಿದ್ದರೆ ಅದು ನಿಮ್ಮ ಮನೆಗೆ ಮೆರುಗು. ಎಷ್ಟೋ ದುಷ್ಟ ಶಕ್ತಿಗಳನ್ನು ದೂರ ಇಡುವ ಶಕ್ತಿ ನಿಮ್ಮ ಮನೆಯಲ್ಲಿರೋ ವಯಸ್ಸಾದವ್ರಿಗೆ. ಅವ್ರಿಗೊಂದು ತಪಶಕ್ತಿ ಇರುತ್ತೆ. ಅವ್ರು ಯಾಕಂದರೆ ಒಂದಷ್ಟು ಜೀವನವನ್ನು ನೋಡಿರ್ತಾರೆ, ಸರಿ ತಪ್ಪುಗಳ ಅರಿವಿರುತ್ತೆ. ಅನೇಕ ತಪ್ಪುಗಳು ಮಾಡಿ ತಿದ್ದುಕೊಂಡು, ತಪ್ಪು ಮಾಡಿ ತಿದ್ದುಕೊಂಡು ತುಂಬ ಫಿಲ್ಟ್ರಾಗಿ ಬಂದು ಅಲ್ಲಿ ಮೂಲೆಯಲ್ಲಿ ಕೂತಿದ್ದಾರೆ. ಅವರಿಗೆ ಒಂದು ಗಾಂಧಾರಿಯ ತಪಶಕ್ತಿ ಇದ್ದಂಗೆ ಅವ್ರಿಗೂ ಒಂದು ಜೀವನ ಅನುಭವ ಅಥವಾ ಒಂದು ನಿಯತ್ತಿನ ಬದುಕಿನಿಂದ ಅವ್ರಿಗೊಂದು ತಪಶಕ್ತಿ ಇರುತ್ತೆ. ನಿಮ್ಮ ಮನೆತನಗಳು ಕೆಲವೊಮ್ಮೆ ಅದೇ ಕಾರಣಕ್ಕೆ ಎಷ್ಟೋ ದೊಡ್ಡ ದುರಂತಗಳಿಂದ ತಪ್ಪಿಸ್ಕೊಂಡಿರ್ತೀರಿ. ಹಿರಿಯರನ್ನು ಸುಮ್ಮನೆ ವಯಸ್ಸಾದವರು ಹೊಂದ್ಕೊಳ್ಬೇಡಿ. ಅವರ ಇರುವಿಕೆ ನಿಮ್ಮ ಮನೆಯಲ್ಲಿ ಇರೋ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ಎಷ್ಟೋ ಕೆಲವು ಗಂಡಾಂತರಗಳು ತಪ್ಪಿರ್ತವೆ. ಹಳೆ ಬೇರು ಹೊಸ ಚಿಗುರು. ಬೇರು ಹಳೆಯದೇ, ಚಿಗುರು ಮಾತ್ರ ವರ್ಷ ವರ್ಷ ಬದಲಾಗ್ಬೋದಲ್ಲ. ಹಾಗಾಗಿ ಬೇರನ್ನು ಮರೆತು ಯಾವ ಮರವು ಗಟ್ಟಿಯಾಗಿ ನಿಲ್ಲೋಕ್ಕಾಗಲ್ಲ ಅಥವಾ ಜೀವಂತವಾಗಿ ಉಳಿಲಿಕ್ಕಾಗಲ್ಲ. ಬೇರನ್ನು ನಿರ್ಲಕ್ಷಿಸುವಷ್ಟು ಮನುಷ್ಯ ಹಾಳಾಗಬಾರ್ದು. ಆಗಲಿ, ಒಳ್ಳೆಯದಾಗಲಿ. ಪಾಪ ಇವ್ರಿಗೆ ಭಗವಂತ ಚೆನ್ನಾಗಿಟ್ಟಿರಲಿ. ಬಾಡಿಗೆ ಬರುತ್ತೆ, ಏನೇ ಇರಲಿ, ನೆಮ್ಮದಿ ಬೇಕಲ್ವ ಮನುಷ್ಯನಿಗೆ. ಶುಭವಾಗಲಿ, ಒಳ್ಳೆಯದಾಗಲಿ ಯಜಮಾನ್ರೆ. ನಿಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದ ನಮಗೂ ಇರಲಿ. ನಿಮಗೂ ಒಳ್ಳೆಯದಾಗಲಿ.